ಒಂದು ಒಳ್ಳೆಯ ಚಿಂತನೆಯನ್ನು ಮಾಡುವುದಕ್ಕಾಗಿ, ನಮ್ಮ ಆತ್ಮವನ್ನು ಉದ್ದೀಪನಗೊಳಿಸುವಂಥ ಮಾತುಗಳನ್ನು ಆಲಿಸುವುದಕ್ಕಾಗಿ ನಾವೆಲ್ಲ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ವಿದ್ಯಾರ್ಥಿ ಅಂದರೆ ಏನು ಅನ್ನೋದನ್ನು ತುಂಬ ಅರ್ಥವತ್ತಾಗಿ ಸರ್ ತಿಳಿಸಿದರು. ಅದೊಂದು ಸಂಸ್ಕೃತ ಪದ, ವಿದ್ಯಾರ್ಥಿ. ಎರಡು ಪದಗಳು ಸೇರಿ ಆ ಪದ ಆಗಿದೆ. ವಿದ್ಯೆ, ಅರ್ಥಿ ಎರಡು ಕೂಡಿ ಅದಾಗಿದೆ. ವಿದ್ಯೆ ಅಂದರೆ ತಿಳುವಳಿಕೆ, ಬುದ್ಧಿ, ಜ್ಞಾನ ಅಂತ ಅರ್ಥ. ಅರ್ಥಿ ಅಂದರೆ ಬಯಸುವವ, ಇಚ್ಛೆ ಪಡುವವ, ಆಶಿಸುವವ ಅಂತ ಅರ್ಥ ಆಗ್ತದೆ. ವಿದ್ಯಾರ್ಥಿ ಅಂದರೆ ತಿಳುವಳಿಕೆಯನ್ನು ಬಯಸುವವ, ಜ್ಞಾನವನ್ನು ಅಪೇಕ್ಷಿಸುವವ. ನಾನು ಬೆಳಿಗ್ಗೆ ವಿಚಾರ ಮಾಡ್ತಿದ್ದೆ, ವಾಟ್ ಡು ಯು ಮೀನ್ ಬೈ ಸ್ಟೂಡೆಂಟ್ ಅಂದರೆ ಏನು ಹೇಳೋದು? ವಿದ್ಯಾರ್ಥಿ ಅಂದರೆ ಏನು? ಗೆಟ್ಟಿಂಗ್ ರೆಡಿ ಟು ಗೆಟ್ ರೆಡಿ. ವಿದ್ಯಾರ್ಥಿ ಅಂದರೆ ಗೆಟ್ಟಿಂಗ್ ರೆಡಿ ಟು ಗೆಟ್ ರೆಡಿ ಆ್ಯಂಡ್ ಮಸ್ಟ್ ಗೆಟ್ ರೆಡಿ. ವಿದ್ಯಾರ್ಥಿ ಅಂದ್ರೇನು? ವಿದ್ಯಾರ್ಥಿ ಅಂದ್ರೇನು? ಗೆಟ್ಟಿಂಗ್ ರೆಡಿ ಟು ಗೆಟ್ ರೆಡಿ ಆ್ಯಂಡ್ ಮಸ್ಟ್ ಗೆಟ್ ರೆಡಿ. ತಯಾರಿ ಆಗೋದು. ವಿದ್ಯಾರ್ಥಿ ಅಂದ್ರೇನು? ತಯಾರಿ ಆಗೋದು. ಯಾವುದಕ್ಕೆ ತಯಾರಿ ಆಗೋದು? ಗೆಟ್ಟಿಂಗ್ ರೆಡಿ ಟು ಗೆಟ್ ರೆಡಿ, ತಯಾರಿ ಆಗೋದಕ್ಕೆ ತಯಾರಿ ಆಗೋದು. ಆ್ಯಂಡ್ ಮಸ್ಟ್ ಗೆಟ್ ರೆಡಿ, ಮತ್ತು ತಯಾರಿ ಆಗಲೇಬೇಕು. ಅಂದರೆ ನಾವು ನಾಳೆ ಜೀವನವನ್ನು ನಿರ್ವಹಿಸೋರಿದ್ದೀವಿ. ಏನೋ ಆಗ್ತೀವಿ. ನಾವು ಜಾಬ್ ಹಿಡಿಬಹುದು ಅಥವಾ ಇಲ್ಲ, ಬಿಸ್ನೆಸ್ ಮಾಡ್ಬೋದು ಅಥವಾ ಇಲ್ಲ. ಬದುಕಿರುವವರೆಗೆ ನಮ್ಮ ಜೀವನವನ್ನು ನಾವು ನಿರ್ವಹಣೆ ಮಾಡ್ತೀವಿ. ಟು ಲೀಡ್ ಅವರ್ ಲೈಫ್ ವಿ ಹ್ಯಾವ್ ಟು ಹ್ಯಾವ್ ಸಚ್ ಕ್ವಾಲಿಟೀಸ್. ನಮ್ಮ ಹತ್ರ ಕೆಲವು ಗುಣಗಳಿರಬೇಕಲ್ಲ, ಕೆಲಸ ಮಾಡೋದಕ್ಕೆ ಬೇಕಾದಂಥ ಕೌಶಲ್ಯಗಳಿರಬೇಕಲ್ಲ. ಆ ಕೌಶಲ್ಯಗಳನ್ನು ಸಂಪಾದನೆ ಮಾಡುವ ಹಂತಕ್ಕೆ ವಿದ್ಯಾರ್ಥಿ ಜೀವನ ಅಂತ ಕರೀತಾರೆ. ಇಟ್ ಈಸ್ ಎ ಸ್ಟೇಜ್. ಈ ವಿದ್ಯಾರ್ಥಿ ಜೀವನದಲ್ಲಿ ನಾವೇನು ಕಲಿಬೇಕು ಅಂದರೆ ಎರಡು ಗುಣಗಳನ್ನು ಸಂಪಾದಿಸಬೇಕು. ಒಂದು, ಭವಿಷ್ಯವನ್ನು ನಿರ್ಮಿಸುವ, ಮತ್ತೊಂದು ವರ್ತಮಾನವನ್ನು ನಿರ್ವಹಿಸುವ. ಎಷ್ಟು ಚಂದ ಇದೆ ನೋಡಿ. ನಾನು ನಾಯಕತ್ವದ ಪರಿಕಲ್ಪನೆ ಅನ್ನೋ ಪುಸ್ತಕದಲ್ಲಿ ಈ ಎರಡು ಶಬ್ದಗಳನ್ನು ನೋಡಿದ್ದೆ. ಬಹಳ ಸುಂದರ ಶಬ್ದ ಇದು. ನಾವೇನು ಕಲಿಬೇಕು ಸ್ಟೂಡೆಂಟ್ ಲೈಫಲ್ಲಿ ಅಂದರೆ, ಅಥವಾ ನಾವೇನು ಗಳಿಸಬೇಕು ನಮ್ಮ ಜೀವನದಲ್ಲಿ ಅಂದರೆ, ಭವಿಷ್ಯವನ್ನು ನಿರ್ಮಿಸುವ, ವರ್ತಮಾನವನ್ನು ನಿರ್ವಹಿಸುವ ಅವಳಿ ಕೌಶಲ್ಯಗಳನ್ನು ಸಂಪಾದಿಸೋದು. ವಿ ಹ್ಯಾವ್ ಟು ಲರ್ನ್ ದೀಸ್ ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಲೀಡಿಂಗ್ ಸ್ಕಿಲ್ಸ್. ಇವೆರಡೂ ನಮಗೆ ಬರಬೇಕು. ನಮ್ಗೆ ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇದ್ದರೂ ನಡೀತದೆ. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. ನಮಗೆ ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇದ್ದರೂ ನಡೀತದೆ. ನಾವು ಸ್ಕೂಲಲ್ಲಿ ಟಾಪರ್ ಆಗಿ ಪಾಸ್ ಆಗದೇ ಇದ್ದರೂ ನಡೀತದೆ. ರ್ಯಾಂಕ್ ಸ್ಟೂಡೆಂಟ್ ಆಗದೇ ಇದ್ದರೂ ನಡೀತದೆ. ಗೋಲ್ಡ್ ಮೆಡಲ್ ತಗೊಳ್ಳದೇ ಇದ್ದರೂ ನಡೀತದೆ. ಆದರೆ ನಮ್ಮ ಸ್ವಂತ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಕನಸಿರಬೇಕು, ನಮಗೆ ದಾಹ ಇರಬೇಕು. ದಟ್ ಈಸ್ ಕಾಲ್ಡ್ ಭವಿಷ್ಯವನ್ನು ನಿರ್ಮಿಸುವ ಕೌಶಲ್ಯ. ಆ್ಯಂಡ್ ಸೆಕೆಂಡ್ ಇನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ವರ್ತಮಾನವನ್ನು ನಿರ್ವಹಿಸುವ. ನಾವು ಈಗೇನು ಇದೆಯೋ, ಏನು ಮಾಡ್ತಾ ಇದ್ದೇವೋ ಅದನ್ನು ತುಂಬ ಆನಂದದಿಂದ, ಜಾಗರೂಕತೆಯಿಂದ, ಕಾಳಜಿಯಿಂದ, ತಲ್ಲೀನತೆಯಿಂದ ನಿರ್ವಹಣೆ ಮಾಡುವಂಥ, ಪ್ರೀತಿಯಿಂದ ಕೆಲಸ ಮಾಡುವಂಥ ಗುಣಲಕ್ಷಣ. ಈ ಎರಡನ್ನು ಕಲಿಯೋದಕ್ಕೆ, ಎರಡನ್ನು ಗಳಿಸೋದಕ್ಕೆ ನಮ್ಮ ಜೀವನವನ್ನು ನಾವು ಮುಡಿಪಿಡಬೇಕು. ಅವ್ರಿಗೆ ವಿದ್ಯಾರ್ಥಿ ಅಂತ ಕರೆಯೋದು. ಶಾಲೆಗೆ ಹೋಗೋರು, ಕಾಲೇಜಿಗೆ ಹೋಗೋರು ಅಷ್ಟೇ ಸ್ಟೂಡೆಂಟ್ಸ್ ಅಲ್ಲ.
ಸ್ಕೂಲ್ ಬ್ಯಾಗ್ ಹಾಕ್ಕೊಂಡವರು, ಯೂನಿಫಾರ್ಮ್ ಹಾಕ್ಕೊಂಡವರು ಅಷ್ಟೇ ಸ್ಟೂಡೆಂಟ್ ಅಲ್ಲ. ಒನ್ ಹೂ ಡಿಸೈರ್ಸ್ ಟು ನಾಲೆಜ್ ಈಸ್ ಕಾಲ್ಡ್ ಆಸ್ ಸ್ಟೂಡೆಂಟ್, ಹೂ ಎವರ್ ಇಟ್ ಮೇ ಬಿ. ಅವ್ರದ್ದು ವಯಸ್ಸೇನಿದೆ, ಅವ್ರು ಯಾವ ಊರೊಳಗದಾರೆ, ಏನು ಕೆಲಸ ಮಾಡ್ತಾರೆ, ಇದು ಯಾವುದು ಮುಖ್ಯ ಆಗೋದಿಲ್ಲ. ಜ್ಞಾನ ಪಿಪಾಸುವಿಗೆ ವಿದ್ಯಾರ್ಥಿ ಅಂತ ಕರೀತಾರೆ. ಜ್ಞಾನ ಗಳಿಸುವ, ತಿಳುವಳಿಕೆಯನ್ನು, ಬುದ್ಧಿಯನ್ನು ಬಲಿಸುವಂಥ, ಹಂಬಲ ಇರುವಂಥ ಮನಸ್ಥಿತಿ ಯಾರ್ಯಾರಿಗಿರುತ್ತಲ್ಲ ಅವರಿಗೆಲ್ಲ ವಿದ್ಯಾರ್ಥಿ ಅಂತ ಕರೀತಾರೆ. ನಂಗೆ ಭಾಳ ಸಂತೋಷ ಆಯಿತು. ಇಲ್ಲಿ ನಿಮ್ಮ ಹಿತವನ್ನು ಬಯಸಿದ ಗುರುಗಳೆಲ್ಲ ಸೇರಿ ವರ್ಷ ಪೂರ್ತಿ ನಿಮಗೆ ತಿಂಗಳಲ್ಲಿ ಒಂದು ದಿನ ಇಂಥ ಒಳ್ಳೆಯ ಸಂಗತಿಗಳನ್ನು ನಿಮ್ಮ ಕಿವಿ ಮೇಲೆ ಹಾಕಿ ನಿಮ್ಮನ್ನು ಸಾಧನೆಗೆ ಪ್ರೇರೇಪಿಸಬೇಕು, ನಿಮ್ಮಿಂದಲೂ ಒಳ್ಳೆಯ ಸಂಗತಿಗಳನ್ನು ಹೊರತೆಗಿಬೇಕು ಅನ್ನೋ ಕನಸಿನೊಂದಿಗೆ ಒಂದು ಒಳ್ಳೆಯ ಕಾರ್ಯಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅವರು ನನಗೆ ನಿನ್ನೆ ಫೋನ್ ಮಾಡಿ ನಾಳೆ ನೀವು ಬರಬೇಕು, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿದರು. ನಾನು ಆಲೋಚನೆ ಮಾಡಿದೆ, ಏನು ಹೇಳಬೇಕು ಇವರಿಗೆ. ಹೆಚ್ಚು ಕಡಿಮೆ ನೀವು ಎಲ್ಲ ಕೇಳಿರ್ತೀರಿ. 1ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಬರೋದ್ರೊಳಗಡೆ 10 ವರ್ಷ, ಹೆಚ್ಚು ಕಡಿಮೆ 30-35 ಜನ ಟೀಚರ್ಸ್ನ ನೀವು ನೋಡಿರ್ತೀರಿ, ಸರ್ನ ನೀವು ನೋಡಿರ್ತೀರಿ ಅಲ್ಲ? ಆಮ್ ಐ ರೈಟ್ ಆರ್ ರಾಂಗ್? ನಿಯರ್ ಅಬೌಟ್ 30, 35, 25 ಟೀಚರ್ಸ್ನ ನೋಡಿರ್ತೀರಿ. ದಿನ 8 ತಾಸು ಪಾಠ ಕೇಳಿರ್ತೀರಿ. ಬೇರೆ ಬೇರೆ ಟೈಮಲ್ಲಿ ಭಾಷಣಗಳನ್ನು ಕೇಳಿರ್ತೀರಿ, ಪುಸ್ತಕ ಓದಿರ್ತೀರಿ, ಮೊಬೈಲಲ್ಲಿ ನೋಡಿರ್ತೀರಿ, ಟಿ ವಿಯಲ್ಲಿ ನೋಡಿರ್ತೀರಿ, ಪೇಪರಲ್ಲಿ ಓದಿರ್ತೀರಿ, ನಿಮಗೆಲ್ಲ ಗೊತ್ತಿರ್ತದೆ. ಆದರೂ ನಾನೇನಾದರೂ ಹೇಳಬೇಕಲ್ಲ ಈಗ ಅಂತ ಆಲೋಚನೆ ಮಾಡಿ 2 ಅಂಶಗಳು ಒಬ್ಬ ವ್ಯಕ್ತಿಯನ್ನು ಸಾಧಕನನ್ನಾಗಿ ಪರಿವರ್ತಿಸಬಲ್ಲ 2 ಅಂಶಗಳನ್ನು ನಿಮಗೆ ತಿಳಿಸಬೇಕು ಅಂತ ನಾನು ಸಣ್ಣದೊಂದು ಹೋಮ್ವರ್ಕ್ ಮಾಡ್ಕೊಂಡು ಬಂದೆ. ತುಂಬ ಅಂಶಗಳಿದೆ. ಸಾಧಕ ಅಂದರೆ ಇರುವ ಸ್ಥಿತಿಯಿಂದ ಎತ್ತರ ಸ್ಥಿತಿಗೆ ಹೋಗಬಲ್ಲಂಥ ವ್ಯಕ್ತಿ, ಅಚೀವ್ಮೆಂಟ್ ಮಾಡುವಂಥ ವ್ಯಕ್ತಿ. ಸಾಮಾನ್ಯ ಅಸಾಮಾನ್ಯ ಆಗಿ ಪರಿವರ್ತನೆ ಆಗೋದು. ಈಗ ಅಂಕಿತ 1.5 ತಿಂಗಳು ಮೊದಲು ಅವ್ರ ಊರೊಳಗಡೆನೆ ಯಾರಿಗೂ ಭಾಳ ಜನಕ್ಕೆ ಹೆಸರು ಗೊತ್ತಿರಲಿಲ್ಲ ಅಲ್ಲ? ಅವ್ರ ಸ್ಕೂಲ್ ಟೀಚರ್ಸ್ ಬಿಟ್ಟರೆ ಬಾಜು ಸ್ಕೂಲ್ನವ್ರಿಗೂ ಆಕೆ ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ಶಿ ಈಸ್ ಅ ಸ್ಟಾರ್ ಆಫ್ ಕರ್ನಾಟಕ. ಆಕೆ ಸ್ಟಾರ್. ಈಗ ಅದರೊಳಗೂ SSLC ಹುಡುಗರು ಎಲ್ಲರ ಬಾಯಾಗೂ ಅದೇ ಇದೆ. SSLC ಹುಡುಗರು ಯಾರು ಭಾಷಣ ಮಾಡ್ತಾರೋ ಎಲ್ಲರ ಬಾಯಾಗೂ ಅದೇ ಹೆಸರು ಬರ್ತದೆ. ದಿಸ್ ಈಸ್ ಕಾಲ್ಡ್ ಅಚೀವ್ಮೆಂಟ್. ಎತ್ತರಕ್ಕೆ ಏರೋದು, ಯಾರೂ ಮಾಡಲಾರದ ಕೆಲಸವನ್ನು ಮಾಡೋದು, ಆತ್ಮತೃಪ್ತಿ ಬರುವ ಹಾಗೆ ಮುನ್ನುಗ್ಗೋದಕ್ಕೆ ಸಾಧನೆ ಅಂತ ಕರೀತಾರೆ. ಅಂದ್ರೆ ಕನಸನ್ನು ನನಸು ಮಾಡಿಕೊಳ್ಳೋದು. ಸಾಧನೆ ಅಂದ್ರೇನು? ಕನಸನ್ನು ನನಸು ಮಾಡಿಕೊಳ್ಳೋದು. ನಮ್ಮ ಆಸೆಗಳು ಏನಿರ್ತಾವಲ್ಲ ಆ ಆಸೆಗಳನ್ನು ಪೂರ್ಣಗೊಳಿಸಿಕೊಳ್ಳೋದು. ನಾನು ಇಂಥ ಜಾಬ್ ಹಿಡಿಬೇಕು, ಇಷ್ಟು ಮಾರ್ಕ್ಸ್ ತಗೋಬೇಕು, ಇಂಥ ಪೊಸಿಷನಿಗೆ ಹೋಗಬೇಕು ಅಂತ ಏನು ಥರ್ಸ್ಟ್ ಇರ್ತದಲ್ಲ, ಆ ಥರ್ಸ್ಟನ್ನು ಪೂರ್ಣ ಮಾಡಿಕೊಳ್ಳೋದಕ್ಕೆ ಸಾಧನೆ, ಯಶಸ್ಸು ಅಂತ ಕರೀತಾರೆ. ಯಶಸ್ವಿ ವ್ಯಕ್ತಿ ನಾವು ಆಗಬೇಕಾದ್ರೆ ಬಹಳ ಕೆಲಸಗಳನ್ನು ಮಾಡಬೇಕು. ಅದರಲ್ಲಿ 2 ಅಂಶಗಳನ್ನು ನಿಮಗೆ ಹೇಳ್ತೀನಿ. ಮೊದಲನೇದ್ದು ವೈಯಕ್ತಿಕ ಪುನರುಜ್ಜೀವನ. ನೆನಪಿಟ್ಕೊಳ್ರಿ ಅಷ್ಟೇ. ವೈಯಕ್ತಿಕ ನವೀಕರಣ, ವೈಯಕ್ತಿಕ ಸುಧಾರಣೆ. ನೆನಪುಳಿತದೆ ಅಂದರೆ ಈಗ ನಿಮ್ಗೆ ಏನೇನೋ ಕನಸಿದೆ. ನಾನು ಇನ್ನೊಂದು 5-6 ವರ್ಷ ಆದಮೇಲೆ ನಮ್ಮ ತಾಯಿ ತಂದೆನ ಚೆನ್ನಾಗಿ ನೋಡ್ಕೋಬೇಕು, ಒಂದು ಒಳ್ಳೆಯ ಜಾಬ್ ಹಿಡಿಬೇಕು, ಸೊಸೈಟಿ ಒಳಗಡೆ ಒಳ್ಳೆಯ ಸ್ಟೇಟಸ್ ಸಂಪಾದಿಸಬೇಕು, ಒಳ್ಳೆಯ ಸ್ಪೋರ್ಟ್ಸ್ ಒಳಗಡೆ ಸೇರ್ಕೋಬೇಕು, ಕಲ್ಚರಲ್ ಅಚೀವ್ಮೆಂಟ್ ಮಾಡಿ, ಹಿಂಗೆ ಏನೇನೋ ಕನಸಿರ್ತಾವಲ್ಲ. ಯಾವುದೇ ಕನಸು, ಯಾವುದೇ ಆಸೆ ಪೂರ್ಣ ಆಗಬೇಕಾದ್ರೆ ನಮ್ಮ ಬಳಿ ಇರಲೇಬೇಕಾದಂಥ ಅತ್ಯಂತ ಮುಖ್ಯವಾದ ಗುಣ ಯಾವುದು ಅಂದರೆ ವೈಯಕ್ತಿಕ ಪುನರುಜ್ಜೀವನ, ವೈಯಕ್ತಿಕ ಸುಧಾರಣೆ, ವೈಯಕ್ತಿಕ ನವೀಕರಣ. ಅಂದರೆ ಏನು? ವೈಯಕ್ತಿಕ ನವೀಕರಣ ಅಂದರೆ ಏನು? ಯಾರಿಗಾದ್ರೂ ಕಲ್ಪನೆ ಇದೆಯಾ? ಹಾಗಂದ್ರೆ ಏನು ಅಂತ ಚೆನ್ನಾಗಿ ಕೂಡ್ಬೋದಾ? ವೈಯಕ್ತಿಕ ನವೀಕರಣ ಅಂದರೆ ಏನು ಗೊತ್ತಿದೆ? ಈ ಶಬ್ದ ಕಿವಿ ಮೇಲೆ ಬಿದ್ದಿದೆಯಾ? ವೈಯಕ್ತಿಕ ಅಂದ್ರೆ ಏನು? ಪರ್ಸ್ನಲ್, ಸ್ವಂತ ಅಲ್ಲ, ಪರ್ಸ್ನಲ್. ನವೀಕರಣ ಅಂದ್ರೇನು? ಹೊಸತನ. ವಾವ್,
ಒಳ್ಳೆ ಶಬ್ದ. ನವೀಕರಣ ಅಂದರೆ ಹೊಸತನ. ನವೀಕರಣ ಅಂದರೆ ಅಪ್ಡೇಟಿಂಗ್ ಅವರ್ ಸೆಲ್ಸ್ ಈಸ್ ಕಾಲ್ಡ್ ನವೀಕರಣ. ಅಪ್ಡೇಟ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೋದು. ಟು ರೀಚ್ ಅವರ್ ಗೋಲ್, ಟು ಕಂಪ್ಲೀಟ್ ಅವರ್ ಡ್ರೀಮ್ಸ್, ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಸೆಲ್ಫ್. ಎಲ್ಲಿವರೆಗೆ ನಮ್ಮನ್ನು ನಾವು ತಿದ್ದಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದಿಲ್ಲವೋ, ಅಲ್ಲಿಯವರೆಗೆ ಸಾಧನೆ ಎನ್ನುವುದು ನಮ್ಮಿಂದ ಸಾಧ್ಯವೇ ಇಲ್ಲ. ಯಶಸ್ಸು ಅನ್ನೋದು ಅಸಾಧ್ಯವಾದಂಥ ವಸ್ತು ಅಲ್ಲ. ಅದು ಆಗೋದೇ ಇಲ್ಲ ಅಂತೇನಿಲ್ಲ. ಯಾರು ಬೇಕಾದರೂ ಸಾಧಿಸಬಹುದು, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಅದರ್ ಥಿಂಗ್ಸ್. ಹುಡುಗದಾನೋ, ಹುಡುಗಿಯದಾಳೋ, ಹಳ್ಳಿಯವರು, ಪಟ್ಟಣದವರು, ಶ್ರೀಮಂತರು, ಬಡವರು, ವಿದ್ಯಾವಂತರು, ಅವಿದ್ಯಾವಂತರು, ಇಟ್ ನೆವರ್ ಮ್ಯಾಟರ್ಸ್. ಇಂಥವು ಏನು ಮುಖ್ಯ ಅಲ್ಲ. ಯಾರು ಬೇಕಾದರೂ ಸಾಧಿಸ್ಬೋದು. ಆದರೆ ಸಾಧಿಸುವವ ಮಾಡಬೇಕಾದ ಅತ್ಯಂತ ಮಹತ್ವದ ಕೆಲಸ ಏನಂದರೆ, ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಸೆಲ್ಫ್. ನಮಗೆ ನಮ್ಮ ಬಗ್ಗೆ ಗೊತ್ತಿರಬೇಕು. ನಮ್ಮ ಸಾಮರ್ಥ್ಯಗಳು, ನಮ್ಮ ದೌರ್ಬಲ್ಯಗಳನ್ನು ನಾವು ಚೆನ್ನಾಗಿ ಅರಿತಿರಬೇಕು. ವಿ ಹ್ಯಾವ್ ಟು ನೋ ಅವರ್ ಓನ್ ಸ್ಟ್ರೆಂತ್ ಆ್ಯಂಡ್ ಅವರ್ ಓನ್ ಕ್ಯಾಲಿಬರ್ನೆಸ್ ಆ್ಯಂಡ್ ಆಸ್ ವೆಲ್ ಆಸ್ ಅವರ್ ಓನ್ ವೀಕ್ನೆಸ್ಸಸ್. ಅಬ್ರಾಹಿಂ ಲಿಂಕನ್ ಅಂತ ಒಬ್ಬರು ಇದ್ರು, ಕೇಳಿದ್ದೀರಾ? ಅವರೊಂದು ಮಾತು ಹೇಳಿದ್ದಾರೆ. ನನ್ನ ಬಳಿ ಮರವೊಂದನ್ನು ಕತ್ತರಿಸಲು 8 ಗಂಟೆಗಳ ಸಮಯವಿದ್ದಲ್ಲಿ ನಾನು ನನ್ನ ಕೊಡಲಿಯನ್ನು ಹರಿತಗೊಳಿಸಲು 6 ಗಂಟೆಗಳನ್ನು ವಿನಿಯೋಗಿಸುತ್ತೇನೆ ಅಂತ. ಬಹಳ ಸುಂದರವಾದ ಮಾತಿದು. ಅಬ್ರಾಹಿಂ ಲಿಂಕನ್, ದ ವರ್ಲ್ಡ್ಸ್ ಫೇಮಸ್ ಪರ್ಸನ್. ಇನ್ನು ಈ ಮನುಷ್ಯ ಗೆಲ್ಲೋದಕ್ಕೆ ಆಗೋದಿಲ್ಲ, ಅಷ್ಟು ಸೋಲುಗಳನ್ನು ಅನುಭವಿಸಿದ ವ್ಯಕ್ತಿ ಅಬ್ರಾಹಿಂ ಲಿಂಕನ್. ಸರಿಸುಮಾರು 52, 53 ವರ್ಷ ಆಗೋವರೆಗೂ ಸೋತು ಸುಣ್ಣಾದಂಥ ವ್ಯಕ್ತಿ ಅಬ್ರಾಹಿಂ ಲಿಂಕನ್. ಎಲೆಕ್ಷನ್ ಪಾರ್ಟಿಸಿಪೇಷನ್ ಮಾಡಿದ್ರು ಸೋತರು, ಬಿಸ್ನೆಸ್ ಮಾಡಿದ್ರು ಸೋತರು, ಏನು ಮಾಡಿದ್ರು ಸೋಲು ಸಿಗ್ತಿತ್ತು ಆ ಮನುಷ್ಯನಿಗೆ. ಆದರೆ ಒನ್ ಫೈನ್ ಟೈಮ್ ಆ ವ್ಯಕ್ತಿ ಅಮೇರಿಕದ ಅಧ್ಯಕ್ಷರಾದರು. ಇವತ್ತಿಗೂ ಅಮೇರಿಕದ ಚರಿತ್ರೆಯಲ್ಲಿ ತುಂಬ ಮಹತ್ವದ ಸ್ಥಾನ ಇರುವಂಥ ಕೆಲವೇ ವಿಭೂತಿಗಳಲ್ಲಿ ಅಬ್ರಾಹಿಂ ಲಿಂಕನ್ ಕೂಡ ಒಬ್ಬರು. ಅವ್ರು ಹೇಳಿದ ಮಾತಿದು, ನನ್ನ ಬಳಿ ಮರವೊಂದನ್ನು ಕತ್ತರಿಸಲು 8 ಗಂಟೆಗಳ ಸಮಯವಿದ್ದರೆ ನಾನು ನನ್ನ ಕೊಡಲಿಯನ್ನು ಹರಿತಗೊಳಿಸಲು 6 ಗಂಟೆಗಳನ್ನು ವಿನಿಯೋಗಿಸುತ್ತೇನೆ. ಗಿಡ ಕಟ್ ಮಾಡೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಆದರೆ ಗಿಡ ಕತ್ತರಿಸೋದಕ್ಕೆ ಬೇಕಾದ ಆಯುಧ ಇದೆಯಲ್ಲ, ಅದನ್ನು ಶಾರ್ಪನ್ ಮಾಡಿಕೊಳ್ಳೋ ಸ್ಕಿಲ್ ಇದೆಯಲ್ಲ, ದಟ್ ಈಸ್ ಅಪ್ಡೇಟಿಂಗ್ ಅವರ್ ಸೆಲ್ಸ್. ಅಂಕಿತಾ ಕೊಣ್ಣೂರ್ ಹೆಸರು ಹಿಂಗೆ ಒಂದು ಕ್ಷಣದೊಳಗೆ ರಾಜ್ಯದೊಳಗೆ ಎಲ್ಲರಿಗೂ ಗೊತ್ತಾಯ್ತು. ಆದರೆ ಹಿಂಗೆ ಒಂದು ಕ್ಷಣದೊಳಗಡೆ ಅಂಕಿತಾ ಇಡೀ ರಾಜ್ಯಕ್ಕೆ ಪ್ರಸಿದ್ಧ ಆಗೋದಕ್ಕೆ ಆಕೆ ಮಾಡಿದ ಪೂರ್ವ ತಯಾರಿ ಇದೆಯಲ್ಲ, ಪರಿಶ್ರಮ ಇದೆಯಲ್ಲ, ಆಕೆ ತೊಡಗಿಸಿಕೊಳ್ಳುವಿಕೆ ಇದೆಯಲ್ಲ, ಅಭ್ಯಾಸದೊಳಗಡೆ ಆಕೆಯ ಶ್ರದ್ಧೆ ಇದೆಯಲ್ಲ, ಈ ಶ್ರದ್ಧೆಯನ್ನು ವೈಯಕ್ತಿಕ ಪುನರುಜ್ಜೀವನ ಅಂತ ಕರೀತಾರೆ. ತಿಳಿತು ನಿಮಗೆ? ತಿಳಿತು? ನೀವು ಸ್ಟಾರ್ ಆಗೋದು ದೊಡ್ಡ ಮಾತೇ ಅಲ್ಲ. ಓನ್ಲಿ 1 ಕ್ಲಿಕ್ ವಿಲ್ ಮೇಕ್ ಯು ಸ್ಟಾರ್. 1 ಕ್ಲಿಕ್, 1 ಸ್ಮಾಲ್ ಕ್ಲಿಕ್. ಬಟ್ ಆ ಪೊಸಿಷನಿಗೆ ಹೋಗೋದಕ್ಕೆ ಪ್ರಿಪ್ರೇಷನ್ ಏನಿದೆಯಲ್ಲ, ತಯಾರಿ ಏನಿದೆಯಲ್ಲ, ಆ ತಯಾರಿಗೆ ವೈಯಕ್ತಿಕ ಸುಧಾರಣೆ ಅಂತ ಕರೀತಾರೆ. ಪೌಲ್ ಅಲೆಕ್ಸಾಂಡರ್ ಅಂತ ಒಬ್ಬ ವ್ಯಕ್ತಿ, ಹೆಸರು ಕೇಳಿದ್ದೀರಾ? ಪೌಲ್ ಅಲೆಕ್ಸಾಂಡರ್ ಕೇಳಿದೆ ಗೊತ್ತಾ? ಯಾರು ಗೊತ್ತಾ ಅವರು? ಪೌಲ್ ಅಲೆಕ್ಸಾಂಡರ್. ಹ್ಯಾವ್ ಹರ್ಡ್ ಹಿಸ್ ನೇಮ್? ಕೇಳಿದ್ದೀಮ? ಇಲ್ಲ. ಪೌಲ್ ಅಲೆಕ್ಸಾಂಡರ್ ಬಹುತೇಕ ನೀವು ಕೇಳಿರಕ್ಕಿಲ್ಲ. ಜೀನ್ ಡೊಮಿನಿಕ್ ಬಾಬಿ ಅಂತ ಇನ್ನೊಬ್ಬರು ವ್ಯಕ್ತಿ, ಇವ್ರ ಹೆಸರು ಕೇಳಿದ್ದೀರಾ? ಮೋಸ್ಟ್ ಇನ್ಸ್ಪಿರೇಷನಲ್ ಕ್ಯಾರೆಕ್ಟರ್ಸ್ ಆಫ್ ದ ವರ್ಲ್ಡ್, ಪೌಲ್ ಅಲೆಕ್ಸಾಂಡರ್ ಆ್ಯಂಡ್ ಜೀನ್ ಡೊಮಿನಿಕ್ ಬಾಬಿ. ಈ ಪೌಲ್ ಅಲೆಕ್ಸಾಂಡರ್ ಯಾರು ಅಂದರೆ, ಅವ್ರಿಗೆ ಐರನ್ ಲಂಗ್ ಮ್ಯಾನ್ ಅಂತ ಕರೀತಾರೆ. ಅವ್ರು ಹುಟ್ಟಿದ ಮೇಲೆ ಅವ್ರಿಗೊಂದು ಕಾಯಿಲೆ ಬರುತ್ತೆ, ಸಮಸ್ಯೆ ಬರುತ್ತೆ. ತಂದೆ ತಾಯಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರ್ ಟೆಸ್ಟ್ ಮಾಡ್ತಾರೆ, ಸರಿ ಕೊಡು. ಡಾಕ್ಟ್ರ್ ಟೆಸ್ಟ್ ಮಾಡಿ ಏನು ಹೇಳ್ತಾರೆ ಅಂದರೆ, ಇವನಿಗೊಂದು ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ಆತ ಪಾರಾಗಬೇಕಾದ್ರೆ
ಅವನ್ನ ನಾವು ಬಾಕ್ಸ್ ಒಳಗಡೆ ಇಡಬೇಕು ಅಂತ ಹೇಳ್ತಾರೆ. ಇಟ್ ವಾಸ್ ಎ ಟ್ರೀಟ್ಮೆಂಟ್. ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ನಾಗ ಇಡ್ತಾರೆ ಅವನ್ನ. ಇಷ್ಟು ಮಾತ್ರ ಶರೀರ ಹೊರಗಡೆ ಇರುತ್ತೆ, ಕುತ್ತಿಗೆಯಿಂದ ಮೇಲ್ಭಾಗ ಮಾತ್ರ ಹೊರಗಡೆ, ಕುತ್ತಿಗೆಯ ಕೆಳಭಾಗ ಎಲ್ಲ ಬಾಕ್ಸ್ ಒಳಗಡೆ ಇಡ್ತಾರೆ. ಒಂದು 2-3 ದಿನ ಆದಮೇಲೆ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಇವ ಜೀವಂತ ಉಳಿಬೇಕಾದ್ರೆ ಕೊನೆಯವರೆಗೂ ಈತನನ್ನು ಬಾಕ್ಸಲ್ಲಿ ಇಡಬೇಕು ಅಂತ. ಯೂಟ್ಯೂಬಲ್ಲಿದೆ, ನೀವು ಹೋಗಿ ನೋಡ್ಬೋದು. ಅಲೆಕ್ಸಾಂಡರ್ ಪೌಲ್ ಅವನು ಅದೇ ಬಾಕ್ಸಲ್ಲಿ ಇಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಅಂಥ ಬಾಕ್ಸೇ ಸಿಗೋದಿಲ್ಲ ಡಾಕ್ಟ್ರಿಗೆ. ಅವ 70 ವರ್ಷ ಏನೋ ಬದುಕಿರ್ತಾನೆ. 70 ವರ್ಷಗಳ ಕಾಲ ಇಡೀ ಆಯುಷ್ಯವನ್ನು ಆತ ಡಬ್ಬಿ ಒಳಗಡೆ ಕಳೆದಿದ್ದಾನೆ. ಹೇಳ್ರಿ, ಒಂದು ಬಾಕ್ಸ್ ಒಳಗಡೆ ನಾವು ಒಂದು ಕಡೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ. 10 ನಿಮಿಷ, ಒಂದು 10 ನಿಮಿಷ ಬೆನ್ನು ನೆಟ್ಟಿಗೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ. ಅಲ್ಲ, ಈಗ ನೀವು ಕೂತ್ಕೊಳ್ಳಿ, ನೀವು ಹೇಗಾದರೂ ಕೂತ್ಕೊಳ್ಳಿ. ಅಂದರೆ ಕನ್ಸಿಸ್ಟೆನ್ಸಿ ಅಂತ ಒಂದು ವರ್ಡ್ ಇದೆ ಇಂಗ್ಲೀಷ್ನಲ್ಲಿ. ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ. ಈಗ ಸಾಧ್ಯ ಇದೆಯಾ? ಕಲ್ಪನೆ ಮಾಡ್ಕೊಳ್ಳಿ, ಇಂಥದ್ದೊಂದು ಬಾಕ್ಸ್, ಇದರಾಗ ನಮ್ಮನ್ನಿಟ್ಟು ತಲೆ ಮಾತ್ರ ಹೊರಗಿಟ್ರೆ ಏಕತಾನತೆಯಿಂದನೇ ಮನುಷ್ಯ ಸತ್ತು ಹೋಗ್ಬಿಡ್ತಾನೆ, ಐಸೋಲೇಷನಿಂದ ಮನುಷ್ಯ ಸತ್ತು ಹೋಗ್ತಾನೆ. ಬಟ್ ಪೌಲ್ ಅಲೆಕ್ಸಾಂಡರ್ ಅಂಥ ಬಾಕ್ಸ್ ಒಳಗಡೆ ಇದ್ದು ಹೈಯರ್ ಸ್ಟಡೀಸ್ ಮಾಡಿ, ಲಾ ಸ್ಟಡಿ ಮಾಡಿ, ಇಡೀ ವರ್ಲ್ಡ್ ಲಾ ಸ್ಟೂಡೆಂಟ್ಸ್ ರೆಫರ್ ಮಾಡಬೇಕಂಥದ್ದು 2 ಬುಕ್ ಬರೆದಿದ್ದಾರೆ ಅವರು, ಪೌಲ್ ಅಲೆಕ್ಸಾಂಡರ್. ಅವರು ಇದನ್ನು ಹೇಳ್ತಾರೆ, ಯಾರಿಗೆ ತನ್ನ ಒಳಗೆ ಇಳಿದು ನೋಡಿಕೊಳ್ಳುವ ಹಂಬಲ ಇರುವುದಿಲ್ಲವೋ ಅವರಿಗೆ ಪ್ರಪಂಚದ ದರ್ಶನವೂ ಆಗುವುದಿಲ್ಲ. ವಿ ಹ್ಯಾವ್ ಟು ನೋ ಅವರ್ ಓನ್ ಸ್ಟ್ರೆಂತ್. ಸಾಧನೆ ಮಾಡಬೇಕಾಗಿರೋರು ಯಾರು? ನಡಿಬೇಕಾಗಿರೋರು ಯಾರು? ದುಡಿಬೇಕಾಗಿರೋರು ಯಾರು? ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅದು ಕುವೆಂಪು ಅವ್ರದ್ದೊಂದು ಪದ್ಯ ಇದೆ, ನೊಣಮೀಸೆಯ ಹುಳು ಹೆಜ್ಜೆಯ ಎಣಿಸುವ ಬಿಜ್ಜೆಯ ಬಲ್ಲ, ತನ್ನಾತ್ಮವ ತಾನರಿಯುವ ವಿದ್ಯೆಯೊಂದನಲ್ಲ, ಅನ್ವೇಷಣೆ ಸುಖಿಸಲು ಪುರುಸೊತ್ತಿಲ್ಲ, ತಿಳಿದು 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 ಕೊನೆಗೇನೂ ತಿಳಿದಿಲ್ಲ ಅಂತ ಒಂದು ಪದ್ಯ ಇದೆ. ವಿ ನೋ ಎವ್ರಿಥಿಂಗ್ ಎಲ್ಸ್ ಅಬೌಟ್ ವರ್ಲ್ಡ್, ಅಬೌಟ್ ಅದರ್ಸ್, ಬಟ್ ವಿ ಡೋಂಟ್ ನೋ ವಾಟ್ ವಿ ಆರ್. ನಾವೇನಂತನೇ ನಮಗೆ ಗೊತ್ತಿಲ್ಲ. ನಮಗೆ ಯಾರು ಏನು ಹೇಳ್ತಾರಲ್ಲ ಅದನ್ನು ನಾವು ನಂಬ್ತೀವಿ. ನಿನ್ನ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ ಕಣೋ ಅಂತ ಯಾರಾದರೂ ಅಂದರೆ ಅದನ್ನು ನಾವು ನಂಬ್ತೀವಿ. ಭಾಳ ಶಾಣೆ ಇದೆಯಾ ಅಂತ ಯಾರು ಅಂದ್ರೆ ಅದನ್ನು ನಾವು ನಂಬ್ತೀವಿ. ನಾ ಶಾಣೆ ಇದ್ದೀನಿ, ದಡ್ಡ ಇದ್ದೀನಿ ಅಂತ ಹೇಳೋದಕ್ಕೆ ಅವ್ರು ಯಾರು? ಹೂ ಆರ್ ದೇ ಟು ಡಿಸೈಡ್ ದಟ್? ಅಲ್ಲ ಅಲ್ಲ ನಾ ಚಲೋ ನಾ ಕೆಟ್ಟ ಅಂತ ಹೇಳೋದಕ್ಕೆ ಅವ್ರು ಯಾರು? ನನಗಾಗುತ್ತೆ ಆಗೋದಿಲ್ಲ ಅಂತ ಡಿಸೈಡ್ ಮಾಡೋದಕ್ಕೆ ಅವ್ರು ಯಾರು? ವಿ ಹ್ಯಾವ್ ಟು ಡಿಸೈಡ್ ದಟ್ ವಾಟ್ ವಿ ಆರ್, ವಾಟ್ ಪವರ್ ವಿ ಹ್ಯಾವ್. ನಮ್ಮ ಹತ್ರ ಏನು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅದನ್ನು ನಾವು ತಿಳ್ಕೋಬೇಕು. ಇದನ್ನೇ ವಿವೇಕಾನಂದರು ಒಂದು ಕಡೆ ಬಹಳ ಸುಂದರವಾಗಿ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಹೇಳಿದ್ದಾರೆ. ಕೇಳಿದಿರಿ ಈ ಮಾತನ್ನು? ಏನು ಹೇಳಿದಾರೆ ಅವರು? ಏನು ಹೇಳ್ಯಾರ ಅವರು? ಏನು ಹೇಳ್ಯಾರ ಅವರು? ಏನು ಹೇಳ್ಯಾರ ಅವರು? ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಡೆಸ್ಟಿನಿ ಅಂದ್ರೆ ಏನು? ಡೆಸ್ಟಿನಿ ಅಂದ್ರೆ ಏನು? ಡೆಸ್ಟಿನಿ ಅಂದ್ರೆ ಏನು? ಡೆಸ್ಟಿನೇಷನ್ ಅಂದ್ರೇನು? ಡೆಸ್ಟಿನೇಷನ್ ಅಂದ್ರೆ ಡೆಸ್ಟಿನಿ ಅಂದರೆ ಹಣೆ ಬರಹ, ವಿಧಿಲಿಖಿತ ಅಂತ ಒಂದು ಶಬ್ದ ಇದೆ. ನಮ್ಮ ಹಣೆ ಬರಹ ಯಾರು ಬರೀತಾರೆ? ನಮ್ಮ ಹಣೆ ಬರಹ ಯಾರು ಬರೀತಾರೆ? ನಮ್ಮ ಭವಿಷ್ಯ ಯಾರು ಬರೀತಾರೆ? ನಾವೆಲ್ಲಿ ಬರ್ಕೋತೀವಿ? ನಿಮ್ಗೆ ಗೊತ್ತಿಲ್ಲ, ನೀವು ಸಣ್ಣವರಿದ್ರಿ ಅವಾಗ ಬರೆದು ಬಿಟ್ಟಾರೆ ನಿಮ್ಮ ಹಣೆ ಬರಹ. ಎಷ್ಟನೇ ದಿವ್ಸಕ್ಕೆ ಬರೀತಾರೆ ಅದು ಹಣೆ ಬರಹ? ಹುಟ್ಟುತ್ತೇವಲ್ಲ ನಾವು, ಹುಟ್ಟಿದಾಗ ಎಷ್ಟನೇ ದಿನದ ಕೂಸಿದ್ದಾಗ ಆ ಕಾರ್ಯಕ್ರಮ ನಡೀತದೆ ಮನೆಯಲ್ಲಿ. ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ? ಅದು ಒಂದು ಪ್ರೋಗ್ರಾಮ್ ಮಾಡ್ತಾರೆ. 13 ದಿನ 7 ದಿನ ಹಿಂಗಿದ್ದಾಗ ಅಥವಾ 5 ದಿನ ಇದ್ದಾಗ ಮಾಡ್ತಾರೆ. ಅವಾಗೇನು ಮಾಡ್ತಾರೆ, ಕೂಸಿನ ಬಾಜು ಒಂದು ಸಣ್ಣ ಮಡಿಕೆ ಇಡ್ತಾರೆ. ಗೊತ್ತಾ? ನೋಡಿದ್ದೀರ? ಅವ್ರದ್ದೆಲ್ಲ ಏನು ನಂಬಿಕೆ ಹಿರಿಯರದು ಅಂದರೆ, ದೇವರು ಬರ್ತಾನೆ, ಬ್ರಹ್ಮ ಬರ್ತಾನೆ, ಈ ಕೂಸಿನ ಹಣೆ ಬರಹವನ್ನು ಬರೀತಾನೆ ಅಂತ. ವಿವೇಕಾನಂದ ಹೇಳ್ತಾರೆ, ಹೂ ಈಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ದೇವ್ರು ಯಾರು ನಮ್ಮ ಹಣೆ ಬರಹ ಬರೆಯಕ್ಕೆ? ನನ್ನ ಬಗ್ಗೆ ದೇವ್ರಿಗೆ ಏನು ಗೊತ್ತಿದೆ? ದೇವ್ರ ಬಗ್ಗೆ ನನಗೆ ಗೊತ್ತಿರ್ತದೆ.
ಹೂ ಈಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ವಿ ಹ್ಯಾವ್ ಟು ರೈಟ್ ಅವರ್ ಓನ್ ಡೆಸ್ಟಿನಿ. ನಮ್ಮ ಹಣೆ ಬರಹ ನಾವೇ ಬರ್ಕೋಬೇಕು. ಟು ರೈಟ್ ಅವರ್ ಡೆಸ್ಟಿನಿ ವಿ ಹ್ಯಾವ್ ಟು ನೋ ಅವರ್ ಕೆಪಾಸಿಟೀಸ್. ಹಣೆ ಬರಹ ಬರಿಬೇಕಾದ್ರೆ ನಮ್ಮ ಸಾಮರ್ಥ್ಯ ಏನಂತ ಗೊತ್ತಿರಬೇಕು. ಸರ್ ಬಂದರು, ಮೇಡಮ್ ಬಂದರು, ಅಪ್ಪ ಬಂದ, ಅವು ಬಂದ, 625 ತೆಗಿ, 580 ತೆಗಿ, ಏನು ಬೇಕಾದ ಹೇಳಿದರು ಅಂದರೆ ತೆಗಿಬೇಕಾಗಿರೋರು ಯಾರು? ಪ್ರಯತ್ನ ಮಾಡಬೇಕಾಗಿರೋರು ಯಾರು? ಅದಕ್ಕೆ ಮೊದಲನೇದ್ದು ತುಂಬ ಮುಖ್ಯವಾದ ಅಂಶ ಏನು ಅಂದರೆ ನಾವೆಲ್ಲರೂ ನಮ್ಮನ್ನು ನಾವು ಸುಧಾರಿಸಿಕೊಳ್ಬೇಕು. ಏನು ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬೇಕು? ನೀವು ಚಂದ ಹೇಳಿದ್ರಷ್ಟೇ ನಾನು ಮುಂದುವರಿಸ್ತೀನಿ. ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕು. ನಿನ್ನೆ ನಾ ಎಷ್ಟು ಸೋಮಾರಿ ಇದ್ದೀನೋ ಇವತ್ತು ಅದಕ್ಕಿಂತ ಕಡಿಮೆ ಸೋಮಾರಿ ಇರಬೇಕು. ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ಅಂದರೆ ಎಲ್ಲರೂ ಸೋಮಾರಿ ಇರ್ತಾರೆ. ಸೋಮಾರಿ ಇರಲಾರ್ದವ್ರು ಯಾರಾದರೂ ಇದ್ದಾರೆ ಜಗತ್ತಿನಾಗ? ಎಲ್ಲರಿಗೂ ಕೆಲಸ ಮಾಡೋದಂದ್ರೆ ಬೇಡ. ನಿನ್ನೆ ಏನು ಆ ಮೈಂಡ್ ಸೆಟ್ ಇರುತ್ತಲ್ಲ ಅದಕ್ಕಿಂತ ಇವತ್ತು ಸ್ವಲ್ಪ ಸುಧಾರಿಸೋ. ಡೇ ಬೈ ಡೇ, ಡೇ ಬೈ ಡೇ, ಡೇ ಬೈ ಡೇ. ನಾ ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ, ದಿನಕ್ಕೆ 1% ಸುಧಾರಿಸಿದರೆ ಒಂದು ವರ್ಷಕ್ಕೆ 365% ಆಗುತ್ತಂತೆ. ತಿಳಿತು? ಇಂಗ್ಲೀಷ್ನಾಗ ಹೇಳಿದ್ರೆ ತಿಳಿತದೆ. ಡೈಲಿ 1% ಇಂಪ್ರೂವ್ಮೆಂಟ್ ಆದರೆ ಪರ್ ಇಯರ್ಗೆ 365% ಆಗ್ತದಂತೆ. ಪರ್ಸೆಂಟೇಜ್ ಇರೋದು ಎಷ್ಟು? 100%. ಡೈಲಿ 1% ಇಂಪ್ರೂವ್ಮೆಂಟ್ ಆದರೆ ಅಂದರೆ ಈಗ ನಾ ದಡ್ಡದೀನಿ, ನಂಗೆ ಸರ್ ಹೇಳ್ಯಾರ ಓದ್ಕೊಳ್ಳೆ, ಸರಿಯಾಗಿ ಓದ್ಕೋ, ಸುಧಾರಿಸ್ತೀಯ ಅಂತ. ಒಮ್ಮೆ ಎಲ್ಲ ಓದೋದು ಬೇಡ. ಒಮ್ಮೆ ಎಲ್ಲ ಸಾಧನೆ ಮಾಡೋಕ್ಕಾಗೋದಿಲ್ಲ, ಅದು ನಿಸರ್ಗದ ವಿರುದ್ಧ ಆಗ್ತದೆ. ಆದರೆ ದಿನ ಇಷ್ಟಿಷ್ಟೇ ಪ್ರತಿ ಸಾರಿ ಇಷ್ಟಿಷ್ಟೇ ಆ್ಯಡ್ ಮಾಡ್ಕೋತ ಸುಧಾರಿಸ್ಕೋತ ಹೋದ್ವಿ ಅಂದರೆ ಒನ್ ಫೈನ್ ಬೇ ನಾವು ಎಲ್ಲರಿಗಿಂತ ಹ್ಯಾಪಿಯೆಸ್ಟ್ ಪರ್ಸನ್ ಆಗಿರ್ತೀವಿ ಅಲ್ಲ. ಅವರೊಂದು ಶಬ್ದ ಬಳಸಿದ್ದಾರೆ, ಎಷ್ಟು ಚೆಂದಿದೆ ನೋಡಿ. ಉತ್ಕೃಷ್ಟ ಮಟ್ಟದ ಕಾರ್ಯನಿರ್ವಹಣೆಗೆ ವೈಯಕ್ತಿಕ ಸುಧಾರಣೆಯೇ ಮೂಲ ತಂತ್ರ. ಇದನ್ನು ಬಿಟ್ಟು ಬೇರೆ ಟೆಕ್ನಿಕ್ ಇಲ್ಲಂತ. ಅಂದ್ರೆ ನೀವು ಸ್ಟ್ಯಾಂಡರ್ಡ್ ಆಗಬೇಕು. ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲರೂ ಶಾಬಾಷ್ ಅನ್ನಬೇಕು, ನೀವು ಅಂದರೆ ಎಲ್ಲರಿಗೂ ಖುಷಿ ಆಗಬೇಕು ಅಂತ ನಿಮಗೆ ಆಸೆ ಇದ್ರೆ ಇದು ಒಂದೇ ದಾರಿ. ಏನು? ಅಪ್ಡೇಟಿಂಗ್ ಅವರ್ ಸೆಲ್ಸ್. ಏನು? ನಮ್ಮನ್ನು ನಾವು ತಿದ್ದುಕೊಳ್ಳೋದು, ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು, ನಮ್ಮ ತಪ್ಪುಗಳನ್ನು, ನಮ್ಮ ದೌರ್ಬಲ್ಯಗಳನ್ನು, ನಮ್ಮ ಸೋಮಾರಿತನವನ್ನು, ನಮ್ಮ ಎಡವಟ್ಟುಗಳನ್ನು ನಾವು ಗುರುತಿಸಿ ನಮ್ಮನ್ನು ನಾವು ಸುಧಾರಿಸೋದು. ತಿಳಿತಾ? ಮೊದಲನೇದು. ಇನ್ನೊಂದು ಹೇಳ, ಇಂಥವು ಭಾಳ ಇದಾವೆ, ನಾನು ಎರಡೇ ನಿಮ್ಮ ಗಮನಕ್ಕೆ ತರ್ತೀನಿ. ಎರಡನೇದ್ದು, ಜ್ಞಾನ ಸಂಪಾದನೆಯ ದಾಹವನ್ನು ಹೆಚ್ಚಿಸಿಕೊಳ್ಳೋದು. ಹೇಳಿ. ನಮಗೆ ವಯಸ್ಸಾದ ಮೇಲೆ, ಪ್ರಪಂಚ ಜ್ಞಾನ ಬರೋದಕ್ಕೆ ಪ್ರಾರಂಭ ಆದಮೇಲೆ ಯಾವುದು ನಮ್ಮ ಹತ್ರ ಇದ್ದರೆ ನಾವು ಯೋಗ್ಯರಾಗ್ತೀವಿ ಅನ್ನುವ ಪರಿಕಲ್ಪನೆ ಮೂಡಬೇಕು. ಕತ್ತೆಗೂ ವಯಸ್ಸಾಗ್ತದೆ. ನೋಡಿದರೆ ಕತ್ತೆ ನೋಡಿದಿಲ್ಲ? ಯಾವ ಕಲರ್ ಇರುತ್ತೆ? ಯಾವುದು? ಕತ್ತೆ ಬಣ್ಣ ಯಾವ್ದು? ಗ್ರೇನಾ? ಬೂದು ಬಣ್ಣನ? ನೀವು ಸರಿಯಾಗಿ ನೋಡಿಲ್ಲ ಕತ್ತೆ. ಕತ್ತೆ ಬಣ್ಣ ಯಾವುದು? ಬೂದ? ಗ್ರೇನಾ? ಕರೆಕ್ಟಾ? ನಾನು ನೋಡಿಲ್ಲ. ಐ ಆಲ್ವೇಸ್ ವಿಶ್ ಟು ವಾಚ್ ಹಾರ್ಸಸ್. ನಾನು ಯಾವಾಗ ಕುದುರೆ ನೋಡ್ಬೇಕಂತ ಆಸೆ ಪಡ್ತೀನಿ, ಅದಕ್ಕೆ ನೋಡಿಲ್ಲ ಕತ್ತೆ ವಯಸ್ಸಾಗುತ್ತೋ ಇಲ್ಲೋ? ಕತ್ತೆಗೆ ಮುಪ್ಪು ಬರುತ್ತೋ ಇಲ್ಲೋ? ನಮಗೂ ವಯಸ್ಸಾಯ್ತು, ನಮಗೂ ಮುಪ್ಪು ಬಂತು ಅಂದರೆ ಕತ್ತೆಗೂ ನಮಗೂ ಏನು ವ್ಯತ್ಯಾಸ? ಹಾಗಂತ ಕತ್ತೆ ಏನು ಕನಿಷ್ಠ ಪ್ರಾಣಿ ಅಲ್ಲ. ಮನುಷ್ಯನಾದವನು ವಯಸ್ಸು ಕಳಿದಂಗೆ ಜ್ಞಾನ ಸಂಪಾದಿಸದೇ ಇದ್ದರೆ, ಜ್ಞಾನ ಅಂದರೆ ತಿಳುವಳಿಕೆ. ಜ್ಞಾನ ಅಂದ್ರೇನು? ತಿಳುವಳಿಕೆ ಅಂದ್ರೇನು? ವಾಟ್ ಯು ಮೀನ್ ಬೈ ನಾಲೆಜ್? ನಿನಗೇನ್ರ ತಲೆಯಾಗ ಜ್ಞಾನ ಐತೋ ಇಲ್ಲೋ ಅಂತ ಬೈತಾರೆ ಮನೆ. ನೋಡಿರಿ, ನೀ ಏನು ಈ ಜನ್ಮದಾಗ
ಏನಂತಾರ? ನೀ ಏನು ಈ ಜನ್ಮದೊಳಗಡೆ ಅಂತಾರ. ಯಾಕಂತಾರ ಅವರು? ನಿನಗೇನ್ರ ಸ್ವಲ್ಪ ಶಾಲ್ಯಾಗ ಒಂದು ಸ್ವಲ್ಪ ಏನ್ರ ಏನು ಕಲಿಸ್ಯಾರೋ ಇಲ್ಲೋ ಅಂತಾರೆ. ಜ್ಞಾನ ಏನು? ಜ್ಞಾನ ಅಂದ್ರೆ ಏನು? ಜ್ಞಾನ, ನಾಲೇಜ್, ವಿಸ್ಡಮ್ ಎಂಥ ಶಬ್ದ ಅದು. ಜ್ಞಾನ ಅಂದ್ರೆ ಹೇಳಿ ಮೂರು ವಿವರಣೆ ಹೇಳ್ತೀನಿ, ನೆನಪಿಟ್ಕೊಟ್ಟು. ಭಾರಿ ಈಸಿ ಇದೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ತಿಳುವಳಿಕೆ. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನುವ ಕಲ್ಪನೆ. ಹೆಂಗಿರಬೇಕು, ಹೆಂಗಿರಬಾರ್ದು ಅನ್ನುವಂಥ ಸೂಕ್ಷ್ಮತೆ. ದಿಸ್ ಈಸ್ ಕಾಲ್ಡ್ ನಾಲೆಡ್ಜ್. ಇನ್ನೇನು ಹೇಳಿ. ಇನ್ನು ಯಾರೋ ಒಬ್ರು ಹೇಳ್ತಿರೋ? ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತ ತಿಳಿದ್ರೆ ನಾವು ಜ್ಞಾನಿ ಆಗ್ತೀವಿ. ಹೆಂಗಿರಬೇಕು, ಏನು ಮಾಡಬೇಕು, ದಿಸ್ ಈಸ್ ಕಾಲ್ಡ್ ನಾಲೆಡ್ಜ್. ಇವು ಮೂರು ಮಾಡಲಾರದಕ್ಕೆ ಪ್ರಪಂಚದಾಗ ಅಯೋಗ್ಯರ ಸಂಖ್ಯೆ ಹೆಚ್ಚಾಗ್ತದೆ. ಅಜ್ಞಾನ ಅಂದ್ರೆ ಇದು ಒಂದೇ. ಕಲಿತ ವ್ಯಕ್ತಿ ಲಕ್ಷಣ ಏನು? ಅವ್ನಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಸಾಮಾನ್ಯ ಜ್ಞಾನ ಇರಬೇಕು. ಅಂಥ ತಿಳುವಳಿಕೆಯನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳುವಂಥ ಅಭೀಪ್ಸೆ ನಮ್ಮೊಳಗಡೆ ಬೆಳೆದರೆ ನಾವು ಸಾಧಕರಾಗ್ತೀವಿ. ಜ್ಞಾನ ಜಗತ್ತಿನ ಅತ್ಯಂತ ದುಬಾರಿಯಾದ ವಸ್ತು. ದ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಆಫ್ ದ ವರ್ಲ್ಡ್ ಈಸ್ ನಾಲೆಡ್ಜ್. ಜಗತ್ತಿನ ಅತಿ ದುಬಾರಿ ವಸ್ತು ಯಾವ್ದು ಹೇಳಿ? ಸಿಗೋದಿಲ್ಲ. ಹಣ ಕೊಟ್ಟರೆ ಸಿಗೋದಿಲ್ಲ. ಯಾವುದು ಹಣ ಕೊಟ್ಟರೆ ಸಿಗೋದಿಲ್ವೋ ಅದಕ್ಕೆ ದುಬಾರಿ ಅಂತ ಕರೀತಾರೆ ಅಲ್ಲ? ಹಣ ಕೊಟ್ಟು ಜ್ಞಾನ ಸಂಪಾದಿಸ್ಬೋದಾ? ತಗೊಳ್ಳಿ ಸರ್, 1,00,000 ರೂಪಾಯಿ ಕೊಡ್ತೀನಿ, ನನಗೆ ಸೈನ್ಸ್ ಎಲ್ಲ ತಲೆಯಾಗ ಬರಂಗೆ ಮಾಡಿ ಅಂದರೆ ಬರ್ತದ? ಅಲ್ಲೊಂದು ಸ್ವಿಚ್ ಹಾಕಿ ತಂದು ಕಿವಿಯಾಗಿಟ್ರೆ ಜ್ಞಾನ ಟ್ರಾನ್ಸ್ಫರ್ ಆಗುತ್ತಾ? ಜ್ಞಾನ ಟ್ರಾನ್ಸ್ಫರ್ ಆಗಲ್ಲ, ನಾನೇ ಟ್ರಾನ್ಸ್ಫರ್ ಆಗಿಬಿಡ್ತೇನೆ. ಅಲ್ಲ 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 ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಂ ಇಹ ವಿದ್ಯತೆ ಅಂತ ಮಾತಿದು. ಭಗವದ್ಗೀತೆಯ 4ನೇ ಅಧ್ಯಾಯದ 34ನೇ ಶ್ಲೋಕ ಇದೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಂ ಇಹ ವಿದ್ಯತೆ ಅಂತ. ಹೇ ಅರ್ಜುನ, ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಪವಿತ್ರವಾದಂಥ, ಜ್ಞಾನಕ್ಕಿಂತ ಶ್ರೇಷ್ಠವಾದಂಥ ವಸ್ತು ಯಾವುದೂ ಇಲ್ಲ. ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದ್ಯತೆ. ಇಂಥ ಜ್ಞಾನ, ಇಂಥ ತಿಳುವಳಿಕೆ ಯಾರಿಗೆ ಸಿಗ್ತದೆ? ಅಫ್ಕೋರ್ಸ್ ಇಟ್ ಈಸ್ ಕಾಸ್ಟ್ಲಿಯಸ್. ಇದು ಬಹಳ ದುಬಾರಿ ಇದೆ. ಇದು ಯಾರಿಗೆ ಸಿಗ್ತದೆ? ಜ್ಞಾನ ಯಾರಿಗೆ ಲಭಿಸ್ತದೆ? ಶ್ರೀಕೃಷ್ಣ ಹೇಳ್ತಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಂ ಸಂಯತೇಂದ್ರಿಯ. ಯಾರ ಹತ್ರ ಫೇತ್ ಇರುತ್ತಲ್ಲ, ಶ್ರದ್ಧೆ, ಅಂಥವರಿಗೆ ಮಾತ್ರ ಜ್ಞಾನ ಸಿಗ್ತದೆ. ಶ್ರದ್ಧೆ ಅಂದ್ರೇನು? ಮಾಡುವ ಕೆಲಸವನ್ನ ಪ್ರೀತಿಸುವ ಮನೋಭಾವ. ಶ್ರದ್ಧೆ ಅಂದ್ರೇನು? ವಿ ಹ್ಯಾವ್ ಟು ಲವ್ ಅವರ್ ವರ್ಕ್. ದಟ್ ಈಸ್ ಕಾಲ್ಡ್ ಕಾನ್ಸಂಟ್ರೇಷನ್, ದಟ್ ಈಸ್ ಕಾಲ್ಡ್ ಫೇತ್, ದಟ್ ಈಸ್ ಕಾಲ್ಡ್ ಕಾನ್ಫಿಡೆನ್ಸ್. ಅದು ಬೇರೆ ಬೇರೆ ಅಲ್ವೇ ಅಲ್ಲ. ಶ್ರೀಕೃಷ್ಣ ಹೇಳಿದ ಮಾತಿದು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಯಾರಿಗೆ ಶ್ರದ್ಧೆ ಇರುತ್ತೋ, ಮಾಡುವ ಕೆಲಸದ ಮೇಲೆ ಪ್ರೀತಿ ಇರುತ್ತೋ. ಈಗ ನೀವು ಸ್ಟೂಡೆಂಟ್ ಇದ್ದೀರಿ, ನಿಮ್ಮ ಕೆಲಸ ಏನು? ಅಭ್ಯಾಸ ಮಾಡೋದಲ್ಲ, ಓದೋದು, ಬರೆಯೋದು. ಏನು ಅಭ್ಯಾಸ ಮಾಡೋಕೆ? ಅಭ್ಯಾಸ ಮಾಡೋದಂದ್ರೆ ಪ್ರಾಕ್ಟೀಸ್ ಮಾಡೋದು. ಅಭ್ಯಾಸ ಮಾಡೋದು ಬೇರೆ, ಓದುವುದು ಮತ್ತು ಬರೆಯುವುದು. ನಿಮ್ಮ ಕೆಲಸ ಏನು? ಓದು ಮತ್ತು ಬರಹದ ಮೇಲೆ ನಿಮಗೆ ಇಂಥದ್ದೊಂದು ಕ್ರಶ್ ಇರಬೇಕಲ್ಲ, ಇಂಥದ್ದೊಂದು ಪ್ರೀತಿ ಇರಬೇಕಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ಸೆಕೆಂಡ್ರಿ ಥಿಂಗ್ಸ್ ಆಗಬೇಕು. ಅಂದ್ರಷ್ಟ ನಿಮಗೆ ನಾಲೆಜ್ ಸಿಗ್ತದೆ. ಮಲ್ಕೊಂಡಾಗೂ ಅದ ನೆನಪಾಗಬೇಕು. ಪುಸ್ತಕ, ಪ್ರಶ್ನೆ, ಲೆಕ್ಕ, ಉತ್ತರ, ಫಾರ್ಮುಲಾ, ಸೈನ್ಸು ಏನದಾವ ಎಲ್ಲ ನೆನಪಾಗ. ಮಲ್ಕೊಂಡಾಗ ನಿದ್ದ್ಯಾಗ ಬರಬೇಕು, ನಿದ್ದ್ಯಾಗ ಅನಿಸ್ಬೇಕು, ನಿದ್ದ್ಯಾಗ ನಮಗೆ ಮನಸ್ಸು ಮಿಡಿಬೇಕು. ಅಂಥ ಕಳಕಳಿ ಇದೆಯಲ್ಲ, ಅದು ಇದ್ರಷ್ಟ ನಾಲೆಜ್ ಸಿಗ್ತದೆ. ಎಲ್ಲರೂ ಹೋದಂಗೆ ನಾವು ಶಾಲೆಗೆ ಹೋದ್ವಿ ಅಂದ್ರೆ ನಾಲೆಜ್ ಸಿಗುತ್ತಾ?
ಎಲ್ಲರೂ ಓದ್ದಂಗೆ ನಾವು ಪುಸ್ತಕ ಓದಿರೋ ಜ್ಞಾನ ಸಿಗುತ್ತಾ? ನೋ, ಹೈಲಿ ಇಂಪಾಸಿಬಲ್. ಶ್ರದ್ಧಾವಾನ್ ಲಭತೆ ಜ್ಞಾನ. ಯಾರಿಗೆ ಆ ಸ್ಕಿಲ್ ಸಿಗುತ್ತದೆ ಅಂದರೆ ಮುಳುಗಬೇಕು ಅದ್ರೊಳಗೆ, ಇಳಿಬೇಕು ಅದ್ರೊಳಗೆ. ಅವೇನು 6 ಪುಸ್ತಕ ಇರ್ತಾವೆ, ನೀವು 6 ಇರ್ತಾವೆ, ಎಷ್ಟು ಇರ್ತಾವೆ? 6. ಯಾವ ಪಾರ್ಟ್ 1 ಪಾರ್ಟ್ 2 ಇರ್ತಾವೆ? ಯಾವ ಇದಾವೆ? ಹಾಂ, 6 ಸಬ್ಜೆಕ್ಟ್ ಇರ್ತಾವಲ್ಲ ನಿಮ್ಗೆ. ಆ 6 ಸಬ್ಜೆಕ್ಟ್ ಬಾಕಿ ಎಲ್ಲ ಸಬ್ಜೆಕ್ಟ್ ಅಂದ್ರೆ ವಸ್ತು, ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ವಿಷಯ. ಎಷ್ಟು ಚಂದದೆ ನೋಡಿ. ಈ 6 ಸಬ್ಜೆಕ್ಟ್ ಬಿಟ್ಟು ಬಾಕಿ ಎಲ್ಲ ಸಬ್ಜೆಕ್ಟ್ ನಿಮಗೆ ಏನು ಅನಿಸಬಾರ್ದು. ನಮ್ದು ಹಂಗೆ ಆಗೋದಿಲ್ಲ ನೋಡ್ರಿ. ಓದ್ಕೋತ ಕೂತಾಗ ಮನೆಗೆ ಯಾರು TV ಹಚ್ಚಿದ ತಕ್ಷಣ ಏನು ಅನಿಸ್ತದೆ? ನಾಳೆ ಓದಕ್ಕೆ ಬರೋದಿಲ್ಲ ಅನಿಸ್ತದಿಲ್ಲ. ನಾಳೆ TV ನೋಡಕ್ಕೆ ಬರೋದಿಲ್ಲ ಅಂತ ಯಾಕೆ ಅನಿಸೋಲ್ಲ? ಯಾಕಂದ್ರೆ ಶ್ರದ್ಧಾ ನಿರ್ಮಾಣ ಆಗಿರೋದಿಲ್ಲ. ನಾಳೆ ಜಾತ್ರೆಗೆ ಹೋಗ್ಬೋದಂತ ಅನಿಸೋದೇ ಇಲ್ಲ. ಅನಿಸ್ತೈತೇನು? ಫ್ರೆಂಡ್ ಒಂದು ಏನು ಹೇಳ್ತಾಳ? ತಲೆ ಕೆಟ್ಟಿತ್ತು, ಬಾ ಆಟ ಆಡೋಣ ಅಂತಾಳಾಕಿ. ಓದಿ ಅಂತಾರಿಲ್ಲ, ಓದಿ ಭಾನುವಾರನೂ ಕ್ಲಾಸಿಗೆ ಹೊಂಟಿ ಅಂದಾರಿಲ್ಲ. ನಿಮ್ಗೆ ಒಬ್ರು ಅಂದಾರಿಲ್ಲೋ, ಸೂಟ್ಯಾಗ ಸರ್ಕಾರನ ಸೂಟಿ ಕೊಟ್ಟದ, ಮತ್ತಿಕ್ಕಿ ಟ್ಯೂಷನಿಗೆ ಹೊಂಟ ಅಂದಾರಿಲ್ಲೋ. ಹಂಗಂದಾಗ ಇದನ್ನು ಬಿಟ್ಟು ಅದಕ್ಕೆ ಹಾದಿವೆ ಅಂದ್ರೆ ಅದು ಶ್ರದ್ಧಾ ಅಲ್ಲ. ನಮಗೆ ಅದನ್ನು ಬಿಟ್ಟು ಎಲ್ಲ ಶೂನ್ಯ. ಅವ್ರು ಕೂತಿದ್ರಂತ, ಓದ್ಕೋತ ಕೂತಿದ್ರಂತ. ಮನೆ ಮೇಲೆ ಒಂದು ರೂಮ್ ಇತ್ತು, ಬುಕ್ ತಕ್ಕೊಂಡು ಓದ್ಕೋತ ಕೂತಿದ್ರು. ಜೋರು ಗಾಳಿ ಬಿಡಕ್ಕೆ ಚಾಲುವಾಯ್ತು, ಜೋರು ಮಳೆ ಬರಕ್ಕೆ ಚಾಲುವಾಯ್ತು, ವಾತಾವರಣ ತಿಳಿಯಾಯಿತು. ಏಕಾಏಕಿ ಭೂಮಿ ಕಂಪಿಸಕ್ಕೆ ಚಾಲುವಾಯ್ತು. ಮನೆಯಾಗಿನ ಜನ ಎಲ್ಲ ಹೊರಗೆ ಓಡಿ ಹೋದ್ರಂತ. ಅಪ್ಪ ಹೋದ, ಅವು ಹೋದ, ಆಯಿ ಹೋದ್ರು, ಅಣ್ಣ ಹೋದ, ಎಲ್ಲರೂ ಹೋದ. ಎಲ್ಲರೂ ನೋಡ್ತಾರೆ, ಅವ ಎಲ್ಲಿದಾನ, ಇವ ಎಲ್ಲಿದಾನ. ಆ ಹುಡುಗ ಒಬ್ಬ ಹೊರಗೆ ಬಂದಿಲ್ಲ, ಯಾಕಂದ್ರೆ ಅವ ಓದ್ಕೋತ ಕೂತಿದ್ದ. ಎಲ್ಲರಿಗೂ ಗಾಬರಿ ಆಯ್ತು. ಭೂಮಿ ಕಂಪಿಸಿ ಮನಿ ಬೀಳೋ ಹಂಗಾದ್ರೂ ಮನೆಯಾಗಿನ ಬಂದೆಲ್ಲ ಬೀದ್ಯಾಗ ಬಂದು ನಿಂತರು. ಆ ಹುಡುಗ ಓದು ಬಿಟ್ಟು ಬಾಕಿ ಯಾವುದೇ ವಿಷಯದ ಮೇಲೆ ಗಮನ ಹೋಗಲೇ ಇಲ್ಲ. ಅದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಆ ಹುಡುಗ ಯಾರು? ಡಾಕ್ಟರ್ B.R. ಅಂಬೇಡ್ಕರ್. ವೆನ್ ಹಿ ವಾಸ್ ಎ ಸ್ಟೂಡೆಂಟ್, ಯಾವಾಗ ವಿದ್ಯಾರ್ಥಿ ಇದ್ದ ಅವಾಗ ಮನ್ಯಾಗ ಓದ್ಕೋತ ಕೂತಾಗ ಭೂಕಂಪ ಆದ್ರೂ ಹೊರಗೆ ನಮ್ದು ಭೂಕಂಪ ಬಿಡ್ರಿ, ಕಿಡಿಕಿ ಡಗ್ ಅಂತಂದ್ರೆ ಓದೋದು ಮುಗೀತು ನೋಡಿ. ಅಲ್ಲ ಹೊಸ ಕಿಟಕಿ ಹಚ್ಚಕ ಹೋಗ್ಬಿಡ್ತಾನ ನಾವು. ಏನು ಮಾಡೋದೈತಿ ಕಿಟಕಿ ತಗೊಂಡು? ಇದಕ್ಕೆ ಸ್ಥಿತಪ್ರಜ್ಞೆ ಅಂತಲೂ ಕರೀತಾರೆ. ಹಂಗೆ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೋಬೇಕು. ಬಾಕಿ ಎಲ್ಲ ನಗಣ್ಯ ಆಗಿಬಿಡ್ಬೇಕು. ಅವರ್ ಬಿಸ್ನೆಸ್ ಈಸ್ ಟು ಸಿ ವಾಟ್ ಲೈಸ್ ಕ್ಲಿಯರ್ಲಿ ಇನ್ ಅವರ್ ಹ್ಯಾಂಡ್, ನಾಟ್ ಟು ಸಿ ವಾಟ್ ಲೈಸ್ ಡಿಮ್ಲಿ ಎಟ್ ಎ ಡಿಸ್ಟೆನ್ಸ್. ಥಾಮಸ್ ಕಾರ್ಲೈಲ್ ಹೇಳಿದ ಮಾತು. ನಮ್ಮ ಕೆಲಸ ಏನಂದ್ರೆ, ಅವರ್ ಮೇನ್ ಬಿಸ್ನೆಸ್ ಈಸ್ ಟು ಸಿ ವಾಟ್ ಲೈಸ್ ಕ್ಲಿಯರ್ಲಿ ಇನ್ ಅವರ್ ಹ್ಯಾಂಡ್, ನಾಟ್ ಟು ಸಿ ವಾಟ್ ಲೈಸ್ ಡಿಮ್ಲಿ ಎಟ್ ಎ ಡಿಸ್ಟೆನ್ಸ್. ಮುಂದೇನಾಕೈತಿ ಅಂತ ವಿಚಾರ ಮಾಡೋದಲ್ಲ. PUC ಆಗಿ ಏನು ಮಾಡೋದು, ಇಂಜಿನಿಯರಿಂಗ್ ಮಾಡೋದು, ಮೆಡಿಕಲ್ ಮಾಡೋದು, ಮಾಸ್ತರ್ ಆಗೋದು, ಪೊಲೀಸ್ ಆಗೋದು, ಏನಾರ ಒಂದು ಹಾಕಿ ಜೀವಂತ ಇದ್ರೆ ಈಗೇನೈತಲ್ಲ ಅದನ್ನು ಚೆಂದಂಗೆ ಮಾಡಬೇಕು. ಬರೋಬರಿ ಇಲ್ಲ. ಈಗೇನು ಮಾಡಬೇಕು ಅದನ್ನು ಮಾಡಲಾರದ ಮುಂದೇನು ಮಾಡಬೇಕಂತ ಈಗ ಕೂತು ವಿಚಾರ ಮಾಡೋದು. ಮಾರ್ಕ್ ಟ್ವೇನ್ ಅವ್ರದ್ದೊಂದು ಮಾತಿದೆ, 20 ವರ್ಷಗಳ ನಂತರ ನಾವು ಈಗ ಏನು ಮಾಡಿದ್ದೇವೆ ಎನ್ನುವುದಕ್ಕಿಂತ ಏನು ಮಾಡಿಲ್ಲ ಎಂದು ಪರಿತಪಿಸುತ್ತೇವೆ. ಬಹಳ ಅದ್ಭುತವಾದ ಮಾತಿದೆ. 20 ವರ್ಷ ಆದಮೇಲೆ ನೀವು ಕೂತು ಏನು ಮಾತಾಡ್ತೀರಿ ಗೊತ್ತೇನು? ಇವತ್ತು ಏನು ಮಾಡ್ತಾ ಇದ್ದೀರಲ್ಲ ಇದ್ರ ಬಗ್ಗೆ ನೀವು ಯಾರೂ ಮಾತಾಡೋದಿಲ್ಲ. ಈಗ ಏನು ಮಾಡಬೇಕಾಗಿತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತೀರಿ. ಅದಕ್ಕೆ ಈಗ ನೀವು ತಿಳ್ಕೊಳ್ಳೋದಕ್ಕೆ ಹೆಚ್ಚು ಹಂಬಲ ವ್ಯಕ್ತಪಡಿಸ್ಬೇಕು. ಜಗತ್ತು ತುಂಬಿದೆ. ಈಗಂತೂ ಏನು ಜ್ಞಾನ ಸ್ಫೋಟ ಆಗ್ಯದ. ಪ್ರಪಂಚದ ಇತಿಹಾಸದಲ್ಲಿ 5,000 ವರ್ಷಗಳು ಎಷ್ಟು ಮಾಹಿತಿ ಹುಟ್ಟಿತ್ತಲ್ಲ ಅಷ್ಟು ಮಾಹಿತಿ ಕಳೆದ 30 ವರ್ಷದಾಗ ಬಂದವು. ನಿಮ್ಮ ಕಲ್ಪನಾ ಸಿಗುವುದಿಲ್ಲ ಈ ಶಬ್ದ. ಲಾಸ್ಟ್ 5,000 ಇಯರ್ಸ್ ಒಳಗಡೆ ವರ್ಲ್ಡ್ ಒಳಗಡೆ ಎಷ್ಟು ನಾಲೆಜ್ ಇತ್ತಲ್ಲ ಅಷ್ಟು ಲಾಸ್ಟ್ 30 ಇಯರ್ಸ್ನಾಗ ಬಂದದ್ದು ನಾಲೆಜ್.
ಇಷ್ಟು ನಾಲೇಜ್ ಇದ್ದು ನಾವೇನು ತಿಳ್ಕೊಳ್ಳಿಲ್ಲ ಅಂದರೆ ನಮ್ಮಷ್ಟು ಬಡವರು, ನಮ್ಮಷ್ಟು ಮೂರ್ಖರು, ನಮ್ಮಷ್ಟು ಶತದಡ್ರು ಯಾರು ಇರ್ತಾರೆ ತಿಳ್ಕೊಳ್ಳೋದು, ಓದೋದು ಓದೋದು, ಬರೆಯೋದು ಹೊಸಾದು ಹಾಕೋದು, ಮೆಮರಿ ಒಳಗೆ ಸ್ಟೋರ್ ಮಾಡ್ಕೊಳ್ಳೋದು, ಇನ್ಪುಟ್ ಮಾಡ್ಕೊಳ್ಳೋದು, ಹಾಕ್ಕೊಂಡು ಇಟ್ಕೊಳ್ಳೋದು. ಒಂದು ದಿವಸ ಅದೆಲ್ಲ ನಮಗೆ ಸಹಾಯ ಮಾಡ್ತದೆ. ಓನ್ಲಿ ನಾಲೇಜ್ ವಿಲ್ ಸೇವ್ ಅಸ್. ನಮ್ಮನ್ನು ಕಾಪಾಡುವಂಥ ಒಂದೇ ಒಂದು ವಸ್ತು ಅಂದರೆ ಜ್ಞಾನ. ಅದು ಅಬದ್ಧ ಪದಗಳನ್ನು ಬಳಸದಂತೆ, ಅಸುರಕ್ಷಿತ ಸ್ಥಳಗಳಿಗೆ ಹೋಗಲಾರದಂತೆ, ಅಯೋಗ್ಯರ ಜೊತೆ ಒಡನಾಡದಂತೆ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತದೆ. ಜ್ಞಾನ ಇತ್ತಂದ್ರೆ ಅಷ್ಟು ತಿಳಿತದೆ ನಮಗೆ ಯಾರ ಜೊತೆಗೆ ಹೋಗ್ಬೇಕು, ಏನು ಮಾತಾಡ್ಬೇಕು, ಏನು ಮಾಡಬಾರ್ದು, ಏನು ಮಾಡ್ಬೇಕಂತ. ಅದಕ್ಕೆ ಇವು 2 ಗುಣಲಕ್ಷಣಗಳು ನಮ್ಮ ಹತ್ರ ಇರಬೇಕು. ಯಾವ್ಯಾವ ಹೇಳ್ರಿ? ಒಂದು, ನಮ್ಮನ್ನು ನಾವು ತಿದ್ದುಕೊಳ್ಳೋದು, ಜಗತ್ತಿಂದ ವಿಚಾರ ಮಾಡೋದಿಲ್ಲ. ಆಕೆ ಓದಿದ್ಲು, ಅವ ಓದಿದ, ಆಕೆಗೆ ಅಷ್ಟು ಮಾರ್ಕ್ಸ್ ಬಂದು, ಇವಂಗೆ ಇಷ್ಟು ಮಾರ್ಕ್ಸ್ ಬಂದು, ತೊಗೊಂಡೇನು ಮಾಡೋರು? ತಗೊಂಡೇನಾದರೂ ಪ್ರಯೋಜನ ಇದೆಯಾ? ನಮ್ಮದಷ್ಟು ನಾವು ವಿಚಾರ ಮಾಡೋದು. ಹಾಗಂತ ಇದು ಸ್ವಾರ್ಥ ಅಲ್ಲ, ಇದು ಪ್ರಿಪ್ರೇಷನ್. ನಾವು ಒಂದು ಒಳ್ಳೆಯ ಜೀವನ ಸೌಧ ನಿರ್ಮಾಣ ಮಾಡ್ಕೊಳಕ್ಕೆ ಹೊಂಟಿದ್ದೀವಿ. ನಾವು ಸ್ಟ್ರಾಂಗ್ ಇರಬೇಕು. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು, ನಮಗೂ ಏನು ವೀಕ್ನೆಸ್ ಅದಾವಲ್ಲ, ನಮ್ದೇನು ವೀಕ್ ಝೋನ್ ಐತಲ್ಲ, ಅದನ್ನು ನಾವು ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋದು. ಎರಡನೇದೇನು? ಕಲಿಯೋದು. ನಾವಿರೋದ ಕಲಿಯೋ ಸಲುವಾಗಿ. ಏನು ಕಲಿತರೂ ಕಡಿಮೆನ. ಶಿವರಾಮ್ ಕಾರಂತ್ ಗೊತ್ತು ನಿಮ್ಗೆ? ಯಾರವರು? ಅವ್ರು ಎಷ್ಟನೇತೆ ಮಟ್ಟ ಶಾಲೆ ಕಲ್ತಿದ್ರು ಗೊತ್ತೈತಿ? 3ನೇತೆ, 3rd ಸ್ಟ್ಯಾಂಡರ್ಡ್. ಏನು ಆಶ್ಚರ್ಯ ನೋಡ್ರಿ, 3ನೇತೆ ಶಾಲೆ ಕಲ್ತವ್ರದ್ದು ಕರ್ನಾಟಕದಾಗ, ಭಾರತ ದೇಶದಾಗ ಎಷ್ಟು ಶಾಲೆ ಅದಾವಲ್ಲ, ಎಷ್ಟು ಡಿಗ್ರಿ ಅದಾವಲ್ಲ, ಅಷ್ಟೂ ಮಂದಿಗೂ ಹೆಸರು ಗೊತ್ತೈತಿ. ಅವ್ರಿಗೇನಂತ ಕರೀತಾರೆ? ಅಭಿಧಾನ ಐತ್ಲ, ಏನದ? ಕಡಲ ತೀರ ಭಾರ್ಗವ ಅಂತ ಕರೀತಾರೆ. ಅವರು ಕಥೆಗಳದಾವ, ನೀವು ಓದಬೇಕು. ಓದೋದ್ರಿಂದ ಜ್ಞಾನ ಹೆಚ್ಚಾಗ್ತದೆ. ಜ್ಞಾನ ಸುಮ್ಮನೆ ಹೆಚ್ಚಾಗೋದಿಲ್ಲ. ನಾ ಜ್ಞಾನಿ ಆಗಬೇಕು ಅಂತ ಪದ್ಮಾಸನ ಹಾಕಿ ಕೂತ್ರೂ ಬರೋದಿಲ್ಲ ಅದು. ಯಾರಿಗೆ ಅವೇ ಓದೋದು ಬರೆಯೋದು ಗೊತ್ತಾಗ್ತಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಅವರು ಎಷ್ಟು ಭಾಷೆಗಳನ್ನು ಮಾತಾಡ್ತಿದ್ರು ಶಿವರಾಮ್ ಕಾರಂತ್, ಎಷ್ಟು ಗ್ರಂಥಗಳನ್ನು ಓದ್ತಿದ್ರು, ಎಷ್ಟು ಬರೀತಿದ್ರು, ಸಾವಿರಾರು ಕಥೆಗಳನ್ನು ಬರೆದಾರ. 3ನೇ ಕ್ಲಾಸ್ ಪಾಸ್. ಅದಕ್ಕೆ ನೀವು ತಿಳಿದುಕೊಳ್ಳುವಿಕೆಗೆ ತೆರೆದುಕೊಳ್ಳುವಿಕೆಯೇ ಸಾಧನೆಯ ತಂತ್ರ. ಇವತ್ತೇನು ಕಲಿತಿರಲ್ಲ ಅದಕ್ಕಿಂತ ನಾಳೆ ಒಂದು ಸ್ವಲ್ಪ ಹೆಚ್ಚು ಕಲಿಯೋದು. ಇವತ್ತೇನು ಓದ್ತಿರಲ್ಲ ಅದಕ್ಕಿಂತ ನಾಳೆ ಒಂದು ಸ್ವಲ್ಪ ಹೆಚ್ಚು ಓದೋದು. ಕಲಿಯೋದು, ತಿಳ್ಕೊಳ್ಳೋದು. ಏನು ಕಲಿತ್ರೂ ನಾಲೆಜ್ ಈಸ್ ಇನ್ಕಂಪ್ಲೀಟ್. ಜ್ಞಾನ ಅಪರಿಪೂರ್ಣ ಅದ, ಪೂರ್ಣ ಆಗೋದೇ ಇಲ್ಲ. ಈಗ ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ ಅದಾವ, 2 ಓದಿದೆ, ಎಲ್ಲ ಬಾಯ್ಪಾಠ ಮಾಡಿದೆ, ಇಲ್ಲಿಗೆ ಸೈನ್ಸ್ ಮುಗೀತು ಅನ್ನಕ್ಕೆ ಬರ್ತೈತೇನೋ? ನೋ. ನಾ ಕನ್ನಡ ಎಲ್ಲ ವ್ಯಾಕರಣ ಬರ್ತದೆ, ನನಗೆ ಕನ್ನಡ ಮುಗೀತು ಅನ್ನಕ್ಕೆ ಬರ್ತೈತೇನೋ? ಇಲ್ಲ. ಜ್ಞಾನ ಇಟ್ ನೆವರ್ ಕಂಪ್ಲೀಟ್ಸ್. ಅದು ಮುಗಿಯಂಗೇ ಇಲ್ಲ. ಅದು ರಿಂಗ್ ಸಿಸ್ಟಮ್ನಾಗ ಡೆವಲಪ್ ಹಾಕೋತ ಹೋಗ್ತಿರ್ತದೆ. ಜ್ಞಾನ ಹೆಚ್ಚಾದಷ್ಟು ಅಹಂಕಾರ ಕಡಿಮೆ ಹಾಕೋತ ಹೋಗ್ತೈತಿ. ಮತ್ತು ಅಹಂಕಾರ ಕಡಿಮೆ ಆಯ್ತಂದ್ರೆ ಮನುಷ್ಯಂದು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತೀವಿ, ಸಕ್ಸಸ್ಗೆ ನಿಯರ್ ಆಗ್ತೀವಿ, ಸಾಧನೆಗೆ ಸಮೀಪ ಆಗ್ತೀವಿ. ಇವೆರಡು ಕೆಲಸ ನಾವು ಪ್ರಾರಂಭ ಮಾಡಿದ್ದೀವಿ ಅಂದರೆ ಡೋರ್ಸ್ ವಿಲ್ ಸ್ಟಾರ್ಟ್ ಟು ಓಪನ್. ಬಾಗಿಲು ತೆರೆಯಕ್ಕೆ ಚಾಲುವಾಗ್ತವೆ, ವರ್ಡ್ ಕಾಣಕ್ಕೆ ಚಾಲುವಾಗ್ತೈತಿ. ಹಂಗೆ ನೀವೆಲ್ಲ ಮಾಡ್ತೀರಿ ಅಂತ ಆಶಿಸಿ, ರಜೆಯೊಳಗೂ ಬಿಡುವಿನ ಅವಧಿಯೊಳಗೂ ನಿಮಗೇನು ಈ ದಾಹ ಬಂದೈತಲ್ಲ, ಕಲಿಬೇಕು, ತಿಳ್ಕೊಬೇಕಂತ, ಇದನ್ನು ನೀವು ಜೋಪಾನ ಮಾಡಿ ಇಟ್ಕೊಂಡ್ರಿ ಅಂದರೆ ನಾಳೆ ನೀವು ಸಕ್ಸಸ್ಫುಲ್ ಪರ್ಸನ್ಸ್ ಆಗ್ತೀರಿ. ಲೈಫ್ನಾಗ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ, ತೃಪ್ತಿ ಇರ್ತೀರಿ. ನೀವು ಏನಾರ ಆಗ್ರಿ, ರ್ಯಾಂಕರ್ ಬರ್ರಿ, ಫಸ್ಟ್ ಕ್ಲಾಸರ್ ಬರ್ರಿ, ಡಿಸ್ಟಿಂಕ್ಷನರ್ ಬರ್ರಿ, ಸೆಕೆಂಡ್ ಕ್ಲಾಸರ್ ಬರ್ರಿ, ರೈತರ ಆಗ್ರಿ, ಬಿಸ್ನೆಸ್ ಮ್ಯಾನರ್ ಆಗ್ರಿ, ಏನರ ಆಗ್ರಿ, ತೃಪ್ತಿ ಇರಬೇಕಲ್ಲ, ಖುಷಿಲಿ ಇರಬೇಕಿಲ್ಲ. ಏನು ಅಳ್ಕೋತ ಕೊಂಡಿರ್ಬೇಕು. ಮೊನ್ನೆ ಒಂದು ಹುಡುಗಿ 593 ಬಂದವು PUC. ಎಷ್ಟು? ಇನ್ನು 7 ಕಡಿಮೆ. 7 ಆಕೆ ಅಳಾಕತ್ತಿದ್ದಳು ಟಿವ್ಯಾಗ. ನನಗೆ 593 ಬಂದಿದ್ದು, ಪಟಾಕಿ ಹರಿಸ್ಬಿಡ್ತಿದ್ದೆ. ಆಕೆ ಅಳಾಕತ್ತಾಳ, ನನಗೆ ಇನ್ನೊಂದಿಷ್ಟು ಬರ್ಬೇಕು. ಎಲ್ಲಿ ಬರ್ತಾವು? ಸಾಕು, ತೃಪ್ತಿ ಇರಬೇಕಲ್ಲ ಅಲ್ವೇನ್ರ? ನಮ್ಮ ಒಬ್ಬ ಜಸ್ಟ್ ಪಾಸ್ ಆಗಿ ನಾವು ಬ್ಯಾನರ್ ಮಾಡಿ ಹೆಚ್ಚಾರ ಊರಾಗ. ಇನ್ನೊಬ್ಬವನ್ನ ನೋಡಿದ್ವಿ ನಾನು, 10 ಸರಿ ಫೇಲ್ ಆಗಿದ್ದಂತ SSLC, ಮೊನ್ನೆ ಪಾಸ್ ಆಗ್ಯಾನವ. ಅವನು
ಬ್ಯಾಂಡ್ ಬಾರಿಸ್ಕೊತ ಊರಾಗ ಕರ್ಕೊಂಬಂದಾರ ಅವನ್ನ ಹೊತ್ಕೊಂಡು ಅವ್ನು ಹೂವಿನ ಮಾಲೆ ಹಾಕ್ಯಾರ. ಸ್ವಾಮಿಗಳಿಗೆ ಹಾಕೋದಿಲ್ಲ ಅಷ್ಟು ಹಾಕ್ಯಾರ ಅವ್ನು ಹೂವಿನ ಮಾಲೆ. ಊರು ತುಂಬ ಬ್ಯಾನರ್ ಹಾಕ್ಯಾರ, ಸ್ವೀಟ್ ಹಂಚ್ಯಾರ. ಈಕಿವು 593 ಬಿದ್ದ ಒಳಕೋತ ಕೂತ. ಅಂದರೆ ಸೀಕಿಂಗ್ ಹ್ಯಾಪಿನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಇನ್ನೂ ಸಣ್ಣವ್ರು ಇದ್ದೀರಿ, ಈ ವಿಷಯದಾಗ ಇದು ನೀವು ಕಲಿತ್ರ ತಿಳ್ಕೊಂಡ್ರೆ ಬೆಳೆದ್ರೆ ಚಲೋ ಆಗ್ತದಂತ ಆಶಿಸಿ ಓದ್ರಿ, ಬರೀರಿ. ಇನ್ನೂ ನಿಮಗೆ ಭಾಳ ಸಮಯದ. ಈಗ ಚಾಲೂ ಆಗ್ಯದ ನಿಮ್ಮದು ಶಾಲೆ. ನಿನ್ನೆ ಹೋಗಿದ್ರೇನು ಏನು ಮೊನ್ನೆ? ಎಲ್ಲ ಒಂದೇ ಶಾಲೆ ಹೊಡೆದಿರ, ಬೇರೆ ಬೇರೆ ಶಾಲೆ ಹೊಡೆದಿರ? ಬೇರೆ ಬೇರೆ ಶಾಲೆ ಹೊಡೆದಿರಿ. ಚಾಲೂ ಆಗ್ಯಾವ ಶಾಲೆ. ಬಾಗ್ಲ ಎಲ್ಲ ತೆಗ್ದಾರಲ್ಲ. ಆ ಬಾಗ್ಲ ಕಿಟಕಿ ಶಾಲೆಗಿನೂ ಮುಖ್ಯ ಅಲ್ಲ. ಇಲ್ಲೊಂದಿಷ್ಟು ಬಾಗ್ಲ ಕಿಟಕಿ ಅದಾವ ನೋಡ್ರಿ ಮನಸ್ಸಿನಾಗ, ಅವ್ನು ತಗೋಬೇಕು ನಾವು. ನಮ್ಮ ಸರ್ ಟೀಚರ್ ಹೇಳುವಾಗ ಅಮೂಲ್ಯವಾದಂಥ ಸಂಗತಿಗಳು ಕೆಲವು ಬರ್ತಿರ್ತಾವೆ, ಇಮ್ಮಿಡಿಯೇಟ್ ಕ್ಯಾಪ್ಚರ್ ಮಾಡ್ಕೋಬೇಕು. ಅವನು ಇಮ್ಮಿಡಿಯೇಟ್ ತಿಳ್ಕೊ ಹೋಗ್ಬೇಕು ಸರ್ ಹತ್ರ. ಸರ್ ಇದೇನು ರೀ ಟೀಚರ್, ಇದು ಹೆಂಗೆ ರೀ? ದಿನ ಒಂದರ ಪ್ರಶ್ನೆ ಕೇಳ್ರಿ ಸರ್ನ ಹೋಗಿ. ಕೇಳ್ತೀರಿಲ್ಲ? ಮೊದಲನೇ ದಿವಸ ಪ್ರಶ್ನೆ ಕೇಳಿದ್ಬಿಟ್ಟು ನಿಮ್ಮ ಸರ್ ಏನಂತಾರೆ ಗೊತ್ತೈತಿ? ದೊಡ್ಡ ಶಾಣೆ ಆದ್ಲ ಅಂತ ಅಂತಾರಿಲ್ಲ. ಶಾಣೆ ಆಗೋ ಸಲುವಾಗಿ ಕೇಳಿನ ಸರ ಹೇಳಿ ಅನ್ಬೇಕು ಅವ್ರಿಗೆ. ಯಾಕಂದ್ರೆ ಪಾಪ ಅವ್ರಿಗೆ ಪಾಠ ಮಾಡಿ ಮಾಡಿ ಬೇಜಾರಾಗಿರ್ತೈತಿ. ಅವ್ರು ಬೈದ್ರಂತ ಬಿಡಬಾರ್ದು ನೀವು ಕೇಳೋದು, ಮತ್ತೆ ಕೇಳೋದು ಅವ್ರನ್ನ. ಹಿಂಗೆ ನೀವು ಪ್ರಶ್ನೆ ಕೇಳಕ್ಕೆ ಚಾಲೂ ಮಾಡಿರಿ, ಒಂದಿನ ನೀವು ಕೇಳಲಿ ಅಂದ್ರೆ ಸರ್ ಬರ್ತಾರೆ ನಿಮ್ಮ ಹತ್ರ, ಪ್ರಶ್ನೆನ ಕೇಳಲಿಲ್ಲ ಇವತ್ತ ಅಂತ. ಹಂಗೆ ಏನಂತಾರೆ ಅದಕ್ಕೆ, ಥರ್ಸ್ಟ್ ಟು ಇಂಪ್ರೂವ್ಮೆಂಟ್, ಸುಧಾರಿಸುವ ದಾಹ ನಿಮ್ಮಲ್ಲಿ ಬೆಳೀಲಿ ಅಂತ ಆಶಿಸಿ, ನಿಮಗೆಲ್ಲ ಎಂಥ ಚಲೋ ಚಲೋ ಸರ್ ಅದಾರಿಲ್ಲೋ. ಇಂಥ ಚಲೋ ಸರ್ ಇದ್ರೆ ಮತ್ತು ಸಾಧನೆ ಮಾಡಲಿಲ್ಲ ಅಂದ್ರೆ ನಮಗೆ ಬೆಲೆ ಏನಿರ್ತದೆ? ಹೌದಿಲ್ಲ? ಸರ್ ಚಲೋ ಇಲ್ಲಪ್ಪ ಅಂದ್ರೆ 1-2 ಮಾರ್ಕ್ಸ್ ಕಡಿಮೆ ಬಿದ್ದರೆ ಚಲೋ. ಸರ್ ಚಲೋ ಇದ್ದೂ ನಾವು ಶಾಣೆ ಆಗಲಿಲ್ಲ ಅಂದ್ರೆ ಫಾಲ್ಟ್ ನಮ್ದು ಐತೆ ಅಂತ ತಿಳ್ಕೊಬೇಕು ಅಲ್ಲ. ಒಳ್ಳೆ ಗುರುಗಳದಾರ, ಅವ್ರು ಕಲಿಸಿದ್ದನ್ನು ಕಾಳಜಿಯಿಂದ ತಿಳ್ಕೊಂಡು ಬೆಳೀರಿ ಅಂತ ಆಶಿಸಿ, ಫಾರ್ಚುನೇಟ್ಲಿ ನಾನು ಇವತ್ತು ಖಾಲಿ ಇದ್ದೆ, ಬೇರೆ ಕೆಲಸ ಇದ್ದಿದ್ದಿಲ್ಲ. ಸರ್ ಫೋನ್ ಮಾಡಿದರು, ಖುಷಿ ಆಯಿತು ನನಗೆ. ಹಿಂಗೆ ಹುಡುಗರು ಮುಂದೆ ಮಾತಾಡೋದಂದ್ರೆ ಭಾರಿ ಖುಷಿ. ಯಾಕಂದ್ರೆ ಆ್ಯಕ್ಚುಲಿ ಹುಡುಗರೊಳಗೆ ಸ್ಪಾರ್ಕ್ ಇರ್ತೈತಿ. ಸ್ಪಾರ್ಕ್ ಅಂದ್ರೆ ಏನು? ಕಿಡಿ ಬೆಂಕಿ ಆಗೋದು ಭಾಳ ಸರಳ. ಕಲ್ಲಿದ್ದು ತೊಗೊಂಬಂದು ತುಂಬಿಟ್ರೆ ಅಂದ್ರೆ ಹೆಂಗೆ ಹೊತ್ಸವ ಅಲ್ಲ. ಕೊಳಸೆ ತುಂಬ್ಯಾರ, ಬೆಂಕಿ ಹಚ್ಚತ್ತ ಕುಂಡ್ರಶ, ಕಡ್ಡಿ ಭೀ ಇಲ್ಲ ಮತ್ತು ಕಬ್ಬಿನ ರೌದಿ ಭೀ ಇಲ್ಲ. ಸ್ಟೂಡೆಂಟ್ ಲೈಫ್ನ ಹೆಂಗಿರೋದಿಲ್ಲ. ಸ್ಟೂಡೆಂಟ್ ಅಂದ್ರೆ ಬಂಡಲ್ ಆಫ್ ಸ್ಪಾರ್ಕ್, ಬಂಚ್ ಆಫ್ ಸ್ಪಾರ್ಕ್. ಅದು ಒಂದು ಸ್ವಲ್ಪ ಎಲ್ಲರ ಕಿಡಿ ಹೊತ್ತಂದ್ರೆ ಭಗ್ಗತ್ತೈತಿ. ಅದಕ್ಕೆ ನಂಗೆ ಹುಡುಗರು ಹತ್ರ ಮಾತಾಡೋದ್ರೆ ಭಾಳ ಖುಷಿ. ನೀವು ಕೇಳಿದ್ರಿ, ಚಲೋ ಕೇಳಿದ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.